I want to thank the fellowship of the Udupi district churches for doing this. ದೇವರಿಗೆ ಕೃತಜ್ಞತೆ ಸಲ್ಲಿಸುವನಾಗಿದ್ದೇನೆ. Just that unity itself is so powerful. ಈ ಐಕ್ಯತೆ ಎಂಬುದು ಅದು ಶಕ್ತಿಯುತವಾದದ್ದಾಗಿದೆ. So, the Bible says, oh how good and how pleasant it is for the brethren to dwell in unity. ಸತ್ಯವೇದ ಹೇಳುತ್ತದೆ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. And that's happening right now. ಮತ್ತು ಈ ಗಳಿಗೆಯಲ್ಲಿ ಅದು ನೆರವೇರುತ್ತಾ ಇದೆ. I think God is very pleased at today's meeting. ಖಂಡಿತವಾಗಿ ಈ ದಿವಸದ ಈ ಐಕ್ಯತೆಯ ಕೂಟದ ವಿಷಯವಾಗಿ ದೇವರು ತಾನೇ ಸಂತೋಷಪಟ್ಟಿದ್ದಾನೆ. He says how good, how pleasant this is. ಇದು ಎಷ್ಟು ಆಹ್ಲಾದಕರವಾಗಿದೆ, ಎಷ್ಟು ಒಳ್ಳೆದಾಗಿದೆ, ಎಷ್ಟು ರಮ್ಯವಾಗಿದೆ. The psalmist says in that same psalm, Psalm 133, for there where they dwell in unity, there the Lord commands a blessing. ಕೀರ್ತನೆ 133ನೇ ವಾಕ್ಯದಲ್ಲಿ ಆ ಕೀರ್ತನೆಗಾರನು ಹೇಳ್ತಾನೆ, ಎಲ್ಲಿ ಸಹೋದರರು ಒಂದಾಗಿರುತ್ತಾರೋ ಅಲ್ಲಿ ಜೀವವು ಆಶೀರ್ವಾದವು ಇರಬೇಕೆಂಬುದಾಗಿ ಯೆಹೋವನು ತಾನೇ ಆಜ್ಞಾಪಿಸುವನಾಗಿದ್ದಾನೆ. That is why I say 100% there will be good result. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ 100% ಫಲಿತಾಂಶ ನೀವು ಕಂಡುಕೊಳ್ಳುತ್ತೀರಿ. I cannot bring the result. ಈ ಫಲಿತಾಂಶ ತರಲಿಕ್ಕೆ ನಾನು ಶಕ್ತನಲ್ಲ. And even my father cannot bring the result actually. ಮಾತ್ರವಲ್ಲ ತಂದೆ ಕೂಡ ಆ ಫಲಿತಾಂಶವನ್ನು ತರುವವರಲ್ಲ. But the Lord commands the blessing in this kind of place. ಆದರೆ ಕರ್ತನಾದ ಯೇಸು ಕ್ರಿಸ್ತನು ತಾನೇ ನಿಮಗೆ ಆಶೀರ್ವಾದವನ್ನ ಜೀವವನ್ನ ಉಚ್ಚರಿಸುವನಾಗಿದ್ದಾನೆ. You see, it's about what God does when we cooperate with him. ನಾವು ದೇವರೊಂದಿಗೆ ಸಹಕರಿಸುವಾಗ ದೇವರು ತಾನೇ ಎಲ್ಲಾ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. And why is our ministry successful? Why is my father's ministry successful? ನಮ್ಮ ಸೇವೆ ಯಾಕೆ ಯಶಸ್ವಿ ಆಗ್ತಾ ಇದೆ, ನಮ್ಮ ತಂದೆಯ ಸೇವೆ ಯಾಕೆ ಯಶಸ್ವಿ ಆಗ್ತಾ ಇದೆ? Same thing, as Pastor John Abraham was saying, the number one thing in our church is we preach the word of God. ಇದಕ್ಕಿರುವಂತ ಒಂದೇ ಒಂದು ರಹಸ್ಯ ಏನು ಕೇಳಿದ್ರೆ, ನಾವು ದೇವರ ವಾಕ್ಯವನ್ನ ಇದ್ದ ಹಾಗೆ ನಾವು ಪ್ರಸಂಗಿಸ್ತೇವೆ. We don't waste time with other things. We give importance to the word of God. ನಾವು ಬೇರೆ ಸಂಗತಿಗಳಿಗೆ ಗಮನ ಕೊಟ್ಟು ಸಮಯ ವ್ಯರ್ಥ ಮಾಡುವುದಿಲ್ಲ. ನಾವು ದೇವರ ವಾಕ್ಯಕ್ಕೆ ಸಂಪೂರ್ಣ ಪ್ರಾಶಸ್ತ್ಯ ಕೊಡ್ತೇವೆ. And when you give importance to God's word, God gives importance to whatever you are doing. ಹಾಗೆ ನೀವು ಕೂಡ ದೇವರ ವಾಕ್ಯಕ್ಕೆ ಸಂಪೂರ್ಣ ಪ್ರಾಶಸ್ತ್ಯ ಕೊಡುವಾಗ ನೀವು ಮಾಡುವ ಎಲ್ಲಾ ಕೆಲಸ ಕಾರ್ಯಗಳ ವಿಷಯವಾಗಿ ದೇವರು ಪ್ರಾಶಸ್ತ್ಯ ಕೊಡ್ತಾನೆ. Because God's word is more important than anything. ಯಾಕಂದ್ರೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ದೇವರ ವಾಕ್ಯ ಬಹಳ ಮಹತ್ವವುಳ್ಳದ್ದು. Think about it. ಇದಕ್ಕಾಗಲಿ ಎಂಬುದಾಗಿ ಹೇಳುವಾಗ ಬೆಳಕು ಉಂಟಾಯಿತು. So it's the word that brought light into this world. ಅಂದ್ರೆ ಈ ಲೋಕದಲ್ಲಿ ಬೆಳಕನ್ನು ಉಂಟು ಮಾಡಿದ್ದು ಅದು ದೇವರ ವಾಕ್ಯವಾಗಿದೆ. That word, God's word, ಅದು ದೇವರ ವಾಕ್ಯವಾಗಿದೆ. He has given it and you are holding it in your lap. ಆ ವಾಕ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ, ಅದು ನಾವು ಹಿಡಿದುಕೊಂಡವರಾಗಿದ್ದೇವೆ. What a blessing it is. ಇದು ಎಷ್ಟೊಂದು ಆಶೀರ್ವಾದಕರವಾಗಿದೆ. Here is the most valuable thing in the whole world. ಈ ಲೋಕದಲ್ಲಿರುವಂತಹ ಅತ್ಯಂತ ಮೌಲ್ಯಯುತವಾದ ಒಂದು ವಸ್ತು ಅಂದ್ರೆ ದೇವರ ವಾಕ್ಯ. Is that how you see the word of God? ದೇವರ ವಾಕ್ಯದ ಪ್ರಶಸ್ತಿ ಗೊತ್ತಾಗ್ತಾ ಇದೆಯಲ್ಲ? My friend, the word is more powerful. ನನ್ನ ಗೆಳೆಯನೇ, ದೇವರ ವಾಕ್ಯ ಅದು ತುಂಬಾ ಶಕ್ತಿಯುತವಾದದ್ದು. The word is more valuable. ದೇವರ ವಾಕ್ಯ ಅತ್ಯಂತ ಬೆಲೆ ಉಳ್ಳದ್ದು. The word can do far more than you can imagine. ನೀವು ಯೋಚಿಸಲಿಕ್ಕೆ ಆಗದಷ್ಟು ಮಿಗಿಲಾದ ಕಾರ್ಯಗಳನ್ನು ದೇವರ ವಾಕ್ಯವು ಸಾಧಿಸುವಂತದ್ದಾಗಿದೆ. And so you put a little effort, you come together like this, you have a meeting, you make some plans and you watch what God does and how he blesses the festival of peace. ಈ ರೀತಿಯಾಗಿ ನೀವು ಒಗ್ಗಟ್ಟಾಗಿ ಸೇರಿ ಬಂದು ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುವಾಗ ಫೆಸ್ಟಿವಲ್ ಆಫ್ ಪೀಸ್ ನ ಮೂಲಕವಾಗಿ ದೇವರು ಎಂತ ಅತಿಶಯ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ ಎಂಬುದಾಗಿ ಧೈರ್ಯವಾಗಿ ಎದುರು ನೋಡ್ತೀರಿ. I am so excited to be here. ಇಲ್ಲಿ ಇರುವುದು ನನಗೆ ತುಂಬಾ ಉತ್ಸಾಹಕರವಾಗಿದೆ. And I am expecting great things to happen at this meeting. ಮತ್ತು ಈ ಕೂಟದ ನಿಮಿತ್ತವಾಗಿ ಅತಿಶಯ ಕಾರ್ಯಗಳು ಆಗುತ್ತವೆ ಎಂಬುದಾಗಿ ನಾನು ನಿರೀಕ್ಷಿಸುವನಾಗಿದ್ದೇನೆ. If God's world can cause light to come into a world filled with darkness, ಕತ್ತಲೆ ತುಂಬಿರುವಂತಹ ಲೋಕದಲ್ಲಿ ಬೆಳಕು ಉಂಟು ಮಾಡುವುದಕ್ಕೆ ದೇವರ ವಾಕ್ಯ ಶಕ್ತವಾದದ್ದಾಗಿದ್ರೆ, when my father preaches the word of God in the festival of peace, ಸಮಾಧಾನ ಮಹೋತ್ಸವದಲ್ಲಿ ನನ್ನ ತಂದೆಯವರು ದೇವರ ವಾಕ್ಯವನ್ನು ಪ್ರಸಂಗಿಸುವಾಗ light will flow into the lives of people. ಜನರ ಜೀವಿತದಲ್ಲಿ ಜೀವ ಬೆಳಕು ಹರಿದು ಬರಲಿಕ್ಕಿದೆ. Darkness will be cast out. ಎಲ್ಲ ಕಾರ್ಗತ್ತಲೆ ತೊಲಗಿಸಲಿಕ್ಕೆ. When you go into a dark room, ನೀವು ಕತ್ತಲೆಯ ರೂಮಿಗೆ ಹೋದಾಗ you turn on the light, ನೀವು ಆ ಸ್ವಿಚ್ ಅನ್ನು ಹಾಕ್ತೀರಿ. darkness has to flee. ಆ ಸಮಯದಲ್ಲಿ ಕತ್ತಲೆ ಎಂಬುದು ತೊಲಗಲೇಬೇಕು. No fighting necessary. ಯಾವುದೇ ರೀತಿಯಲ್ಲಿ ಹೋರಾಟ ಮಾಡಬೇಕಾಗಿಲ್ಲ, ಒದ್ದಾಟ ಮಾಡಬೇಕಾಗಿಲ್ಲ. ಬರೇ ಸ್ವಿಚ್ ಆಗಿದ ತಕ್ಷಣ ಕತ್ತಲೆ ಹೋಗ್ತದೆ. There is nothing that will turn on the light like the word of God. ದೇವರ ವಾಕ್ಯಕ್ಕಿರುವ ಶಕ್ತಿಯಿಂದಾಗಿ ಎಲ್ಲ ಕತ್ತಲೆ ತೊಲಗಿಸಲ್ಪಡುತ್ತದೆ. Darkness has to flee. ಖಂಡಿತವಾಗಿ ಕಾರ್ಗತ್ತಲೆ ತೊಲಗಿಸಲ್ಪಡಬೇಕು. There is so much darkness
darkness in this world because of the devil and the way he's doing things. ಸೈತಾನನ ನಿಮಿತ್ತವಾಗಿ, ಕೆಡುಕನ ನಿಮಿತ್ತವಾಗಿ ಈ ಲೋಕದಲ್ಲಿ ಅನೇಕ ರೀತಿಯಲ್ಲಿ ಕತ್ತಲೆ ಆವರಿಸಿಕೊಂಡಿದೆ. But we don't have to worry about that. ಅದರ ಕುರಿತಾಗಿ ನಾವು ಚಿಂತೆ ಇದ್ದ ಹಾಗೆ ಪ್ರಸಂಗಿಸ್ತೇವೆ. And when that's done, the devil has to flee, the powers of darkness have to flee, people's lives are changed, they're healed, they're transformed, they go to the next level, my friend. ವಾಕ್ಯವು ಶಕ್ತಿಯುತವಾಗಿ ಪ್ರಸಂಗಿಸಲ್ಪಡುವಾಗ ದುಷ್ಟನು ತೊಲಗಿಸಲ್ಪಡಬೇಕು, ಆತನ ಕಾರ್ಯಗಳು ನಾಶವಾಗಬೇಕು, ಕಾರ್ಗತ್ತಲೆ ಹೊರಟು ಹೋಗಬೇಕು, ಜನರ ಜೀವಿತ ಬದಲಾಗಬೇಕು ಮತ್ತು ಜನರು ಮುಂದಿನ ಹಂತಕ್ಕೆ ಅವರು ಬೆಳೆಯುವುದು ಬರಬೇಕು. That's what this meeting is about. ಅದಕ್ಕೋಸ್ಕರವೇ ಈ ಕೂಟ ಏರ್ಪಾಟಾಗಿದೆ. Preaching of God's word. ದೇವರ ವಾಕ್ಯವನ್ನು ಪ್ರಸಂಗಿಸುವುದಕ್ಕಾಗಿ. That's what it is about. ಈ ಆ ಉದ್ದೇಶಕ್ಕಾಗಿಯೇ Paul says, in 1 Corinthians 1:21 he says, ಪೌಲನು 1 ಕೊರಿಂಥ 1:21 ಹೇಳ್ತಾನೆ, it pleased God through the folly of preaching to save those who believe. ನಮ್ಮಂತ ಮೂರ್ಖರಾಗಿರೋ ನಮ್ಮ ಮೂಲಕವಾಗಿ ಸಾರಲ್ಪಡುವ ಪ್ರಸಂಗದ ಮೂಲಕವಾಗಿ ದೇವರು ನಂಬುವರನ್ನು ರಕ್ಷಿಸುವುದಕ್ಕೆ ಸಂತೋಷವುಳ್ಳವನಾಗಿದ್ದಾನೆ. There are so many ways God can choose to save. ರಕ್ಷಿಸುವುದಕ್ಕಾಗಿ ದೇವರು ಅನೇಕ ಸಂಗತಿಗಳನ್ನು ಉಪಯೋಗಿಸ್ತಾನೆ. But what way pleased God? ಆದರೆ ದೇವರಿಗೆ ಯಾವುದು ಇಷ್ಟವಾಯಿತು? Through what appears to be foolishness. Preaching appears to the world like foolishness, but God is pleased with this way and he says, you preach, and this is the way I will choose to save people who believe. ಲೋಕದವರ ದೃಷ್ಟಿಯಲ್ಲಿ ಮೂರ್ಖತನವೆಂಬುದಾಗಿ ಪರಿಗಣಿಸಲ್ಪಡುವ ಈ ವಾಕ್ಯದ ಪ್ರಸಂಗದ ಮೂಲಕವಾಗಿ ಅನೇಕರನ್ನು ರಕ್ಷಿಸುವುದಕ್ಕೆ ದೇವರು ಸಂತೋಷವುಳ್ಳವನಾಗಿದ್ದಾನೆ. ಅದನ್ನೇ ದೇವರು ಆರಿಸಿಕೊಂಡಿದ್ದಾನೆ. That's why we believe in the preaching of God's word. ಆದ್ದರಿಂದ ನಾವು ದೇವರ ವಾಕ್ಯವನ್ನು ಪ್ರಸಂಗಿಸುವುದರಲ್ಲಿ ನಾವು ಬಹಳ ನಂಬಿಕೆ ಉಳ್ಳವರಾಗಿದ್ದೇವೆ. Anyway, let's go to Romans 1. ನಾವು ಈ ಸಮಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯಕ್ಕೆ ಬರುವ. I'm going to preach on this passage today. ಈ ದಿವಸ ಈ ಅಧ್ಯಾಯದ ಕುರಿತಾಗಿ ನಾನು ಮಾತನಾಡಲಿಕ್ಕಿದ್ದೇನೆ. Romans chapter 1. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ and verse 15 and 16. 15 ಮತ್ತು 16ನೇ ವಾಕ್ಯ. ರೋಮಾಪುರದಲ್ಲಿರುವ ನಿಮಗೆ ಸಹ ಸುವಾರ್ತೆಯನ್ನು ಸಾರುವುದಕ್ಕೆ ನಾನಂತೂ ಸಿದ್ಧವಾಗಿದ್ದೇನೆ. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವನಲ್ಲ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. 16, yeah. So, I choose this verse because it's very related to what we are doing. ನಾನು ಈ ವಾಕ್ಯವನ್ನು ಆರಿಸಿಕೊಂಡಿದ್ದೇನೆ ಯಾಕೆಂದ್ರೆ ನಾವು ಮಾಡುತ್ತಿರುವ ಕಾರ್ಯಕ್ಕೆ ಇದು ಬಹಳ ಸೂಕ್ತವಾಗಿದೆ, ಹೋಲುವಂತದ್ದಾಗಿದೆ. We are a few months away from this great meeting that we are trying to plan. ಬರಲಿಕ್ಕಿರುವಂತಹ ಫೆಸ್ಟಿವಲ್ ಆಫ್ ಪೀಸ್ ಗೆ ನಾವು ಕೆಲವೇ ತಿಂಗಳು ಅಂತರದಲ್ಲಿ ನಾವಿದ್ದೇವೆ. Paul is also in a similar situation. ಪೌಲನು ಕೂಡ ಅದೇ ರೀತಿಯಾದ ಒಂದು ಸನ್ನಿವೇಶದಲ್ಲಿ ಇದ್ದಾನೆ. He is longing to go to Rome to preach the gospel. ಆತನು ದೇವರ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ ರೋಮಾಪುರಕ್ಕೆ ಹೋಗಲಿಕ್ಕೆ ತವಕಿಸ್ತಾ ಇದ್ದಾನೆ. Us and Paul are in the same situation. ನಾವು ಮತ್ತು ಪೌಲನು ಒಂದೇ ಸನ್ನಿವೇಶದಲ್ಲಿ ಇದ್ದೇವೆ. That's why I choose this verse. ಅದಕ್ಕೋಸ್ಕರ ನಾನು ಈ ವಾಕ್ಯವನ್ನು ಆರಿಸಿಕೊಂಡೆ. We are waiting in expectation for Festival of Peace meeting to preach the gospel, to preach God's word. ದೇವರ ವಾಕ್ಯವನ್ನ ಸುವಾರ್ತೆಯನ್ನು ಸಾರಿಸುವುದಕ್ಕೋಸ್ಕರ ಫೆಸ್ಟಿವಲ್ ಆಫ್ ಪೀಸ್ ಸಮಾಧಾನ ಮಹೋತ್ಸವವನ್ನು ಎದುರು ನೋಡ್ತಾ ಇದ್ದೇವೆ. Paul is waiting to go to Rome, eager to preach the gospel to those who are in Rome. ಪೌಲನು ರೋಮಾಪುರದಲ್ಲಿ ಇರುವವರಿಗೆ ವಾಕ್ಯವನ್ನು ಸಾರೋದಕ್ಕೋಸ್ಕರ ಆತನು ತುಂಬಾ ತವಕ ಪಡ್ತಾ ಇದ್ದಾನೆ. That's what he says in verse 15. ಅದಕ್ಕೋಸ್ಕರ ಆತನು 15ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ. He says, I am eager to preach the gospel to you also who are in Rome. ರೋಮಾಪುರದಲ್ಲಿರುವ ನಿಮಗೆ ಸುವಾರ್ತೆಯನ್ನು ಸಾರೋದಕ್ಕೆ ನಾನು ಬಹಳ ಉತ್ಸುಕನಾಗಿದ್ದೇನೆ, ತವಕಿಸ್ತಾ ಇದ್ದೇನೆ. So there is an excitement, there is an eagerness that Paul has, and he's waiting to go there and preach the gospel. ಪೌಲನ ಜೀವಿತದಲ್ಲಿ ರೋಮಾಪುರಕ್ಕೆ ಹೋಗಬೇಕು, ಸುವಾರ್ತೆಯನ್ನು ಸಾರಬೇಕು ಅನ್ನುವಂತ ವಿಶೇಷವಾದ ತವಕ, ಉತ್ಸಾಹ ನಾವು ಕಾಣ್ತಾ ಇದ್ದೇವೆ. I believe you have that eagerness. ನಾನು ನಂಬುತ್ತೇನೆ ನಿಮ್ಮಲ್ಲಿ ಕೂಡ ಅದೇ ರೀತಿಯ ತವಕ ಇದೆ, ಉತ್ಸಾಹವಿದೆ. If you don't already have it, you're going to get it by the end of this meeting. ಒಂದು ವೇಳೆ ನಿಮ್ಮಲ್ಲಿ ಇಲ್ಲವಾಗಿದ್ರೆ ಈ ಕೂಟ ಮುಕ್ತಾಯಗೊಳ್ಳುವುದರ ಒಳಗಾಗಿ ಆ ತವಕ, ಉತ್ಸಾಹ ನಿಮ್ಮೊಳಗೆ ಬರಬೇಕಾಗಿದೆ. You are here because you are interested in the gospel being preached, right? ನೀವು ಇಲ್ಲಿದ್ದೀರಿ ಯಾಕೆಂದ್ರೆ ನಿಮಗೆ ಸುವಾರ್ತೆಯು ಸಾರಲ್ಪಡುವುದರಲ್ಲಿ ಒಂದು ವಿಶೇಷವಾದ ಆಸಕ್ತಿ ಇದೆ. Otherwise you wouldn't be here. ಇಲ್ಲದಿದ್ರೆ ನೀವು ಈ ಸ್ಥಳಕ್ಕೆ ಖಂಡಿತ ಬರ್ತಿರ್ಲಿಲ್ಲ. You like the gospel. ನೀವು ಸುವಾರ್ತೆಯನ್ನು ಇಷ್ಟಪಡ್ತೀರಿ. You want others to hear the gospel. ಇತರರು ಸುವಾರ್ತೆಗೆ ಕಿವಿಗೊಡಬೇಕೆಂಬುದಾಗಿ ನೀವು ಬಯಸ್ತೀರಿ. You want the name of Jesus to be glorified in this district. ಈ ಉಡುಪಿ ಜಿಲ್ಲೆಯಲ್ಲಿ ಯೇಸು ಕ್ರಿಸ್ತನ ನಾಮವು ಮಹಿಮೆ ಹೊಂದಬೇಕೆಂಬುದಾಗಿ ನೀವೆಲ್ಲರೂ ಬಯಸ್ತಾ ಇದ್ದೀರಿ. You are interested in spreading the gospel. ಸುವಾರ್ತೆಯನ್ನು ಪ್ರಸರಿಸುವುದರಲ್ಲಿ ನೀವೆಲ್ಲರೂ ಆಸಕ್ತರಾಗಿದ್ದೀರಿ. Otherwise why would you be here? ಒಂದು ವೇಳೆ ಅಂತ ಆಸಕ್ತಿ ಇಲ್ಲದಿದ್ರೆ ಇಲ್ಲಿ ನೀವು ಯಾಕೆ ಬರ್ತಿದ್ರಿ? That's why you're here. ಖಂಡಿತವಾಗಿ ಅದೇ ಉದ್ದೇಶಕ್ಕಾಗಿ ನೀವು ಇಲ್ಲಿದ್ದೀರಿ. And so in that way you are like Paul. ಆದ್ರಿಂದ ನೀವು ಕೂಡ ಪೌಲನ ಹಾಗೆ ಇದ್ದೀರಿ.
Yeah. We may not be equal to Paul in every way, but we have some similarity. ಪೌಲನಿಗೆ ಸರಿಸಮಾನರು ಎಂಬುದಾಗಿ ಹೇಳಿಕೊಳ್ಳಿಕ್ಕೆ ನಮಗೆ ಧೈರ್ಯ ಸಾಕಾಗುವುದಿಲ್ಲ, ಆದರೆ ಖಂಡಿತವಾಗಿ ಈ ವಿಷಯದಲ್ಲಿ ನಾವು ಪೌಲನ ಹಾಗಿದ್ದೇವೆ. Because we, like Paul, are eager that the gospel must spread. ಯಾಕಂದ್ರೆ ನಾವು ಪೌಲನ ಹಾಗೆ ನಾವು ಕೂಡ ಸುವಾರ್ತೆಯು ಹಬ್ಬಬೇಕು, ಹರಡಬೇಕೆಂಬುದಾಗಿ ತವಕಿಸ್ತಾ ಇದ್ದೇವೆ. Another similarity between us and this passage. ನಮಗೂ ಮತ್ತು ಈ ವಾಕ್ಯಕ್ಕೆ ಇರುವಂತಹ ಒಂದು ಇನ್ನೊಂದು ಹೋಲಿಕೆ ನಾವು ಗಮನಿಸುತ್ತೇವೆ. Paul's audience, today's world is similar to Paul's world. Let me put it like that. Today's world is similar to Paul's world. ಇವತ್ತು ನಮ್ಮ ಮುಂದೆ ಇರುವಂತಹ ಈ ಜನ ಸಮೂಹ ಎಂಬುದು ಆ ದಿನಗಳಲ್ಲಿ ಪೌಲನ ಮುಂದುಗಡೆ ಇದ್ದಂತ ಜನ ಸಮೂಹಕ್ಕೆ ಹೋಲಿಕೆ ಆಗಿತ್ತು. Today's world, ಇವತ್ತಿನ ಲೋಕ, we live in a challenging world. ಒಂದು ಸವಾಲಿನ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. Especially challenging to preach the gospel, right? ಸುವಾರ್ತೆನ ಸಾರುವುದಕ್ಕೆ ಕೂಡ ನಮಗೆ ದೊಡ್ಡ ಸವಾಲುಗಳಿವೆ. It's not easy to preach anymore. ಸುವಾರ್ತೆ ಸಾರೋದು ಇವತ್ತು ಬಹಳ ಸುಲಭದ ಸಂಗತಿಯಾಗಿ ಉಳಿದಿಲ್ಲ. Before TV came, before WhatsApp and YouTube was there, ಟಿವಿ ಬರೋದಕ್ಕಿಂತ ಮುಂಚೆ ಯೂಟ್ಯೂಬ್, ವಾಟ್ಸ್ಆಪ್ ಬರೋದಕ್ಕಿಂತ ಮೊದಲು I think preaching might have been a little easier. That's what I think. ನಾನು ಯೋಚಿಸ್ತೇನೆ, ಆ ದಿನಗಳಲ್ಲಿ ಪ್ರಸಂಗಿಸುವುದು ಸ್ವಲ್ಪ ಸುಲಭವಾಗಿತ್ತು, ನನ್ನ ಭಾವನೆ. Not only what I think, certain preaching experts are saying that. ಇದು ಬರೀ ನನ್ನ ಭಾವನೆ ಮಾತ್ರ ಅಲ್ಲ, ಪ್ರಸಂಗಕರ್ತರಾಗಿ ಪರಿಣತರಾಗಿರುವ ಅನೇಕ ಜನರು ಕೂಡ ಅದೇ ಅಭಿಪ್ರಾಯ ಉಳ್ಳವರಾಗಿದ್ದಾರೆ. People had lower expectations. ಯಾಕಂದ್ರೆ ಇವತ್ತು ಜನರಲ್ಲಿ ಕೆಲವು ಕೆಳಮಟ್ಟದ ನಿರೀಕ್ಷೆಗಳಿವೆ. But now they are used to the YouTube and the WhatsApp, and they like, you cannot be boring. You have to be interesting. You have to say something funny. You have to, entertain them, because they are used to quick, fast, funny, interesting entertainment. ಇವತ್ತು ಈ ವಾಟ್ಸ್ಆಪ್, ಯೂಟ್ಯೂಬ್ ಇಂಥದೆಲ್ಲ ಬಂದ ನಿಮಿತ್ತವಾಗಿ ಜನರು ಯಾವಾಗಲೂ ಇಂಟರ್ನೆಟ್ ಅಲ್ಲಿ ತೊಡಗಿಕೊಂಡವರಾಗಿದ್ದಾರೆ. ಅವರು ಬಹಳ ವೇಗವಾದ ಸಂಗತಿಗಳಿಗೆ ಸ್ಪಂದಿಸುವವರಾಗಿದ್ದಾರೆ ಮತ್ತು ಏನಾದರೂ ತಮಾಷೆ ಇರಬೇಕು, ಗಮ್ಮತ್ ಇರಬೇಕು, ಮನೋರಂಜನೆ ಇರಬೇಕೆಂಬುದಾಗಿ ಅವರು ಬಯಸ್ತಾ ಇರ್ತಾರೆ. Their attention span is reduced. ಅವರ ಗಮನ ಕೊಡುವಂತಹ ಶಕ್ತಿ ಅಥವಾ ಅವಧಿ ಎಂಬುದು ಕಡಿಮೆ ಆಗಿದೆ. I mean, who wants to hear a 1 hour message? 1 ಗಂಟೆಯ ಸಂದೇಶವನ್ನು ಕೇಳಲಿಕ್ಕೆ ಯಾರಿಗೆ ಇವತ್ತು ಇಷ್ಟ ಉಂಟು? Many churches, that's why I've reduced the message 15 minutes, 20 minutes, that's all. ಅದಕ್ಕೋಸ್ಕರ ಇವತ್ತು ಕೆಲವು ದೇವರ ಸಭೆಗಳಲ್ಲಿ ದೇವರ ವಾಕ್ಯದ ಸಂದೇಶವನ್ನ 20 ನಿಮಿಷಕ್ಕೆ, 15 ನಿಮಿಷಕ್ಕೆ ಮಿತಿಗೊಳಿಸಿದ್ದಾರೆ. Because the truth is, it is a challenging world. ಇದು ಸತ್ಯವಾಗಿದೆ, ಯಾಕಂದ್ರೆ ಇದು ಸವಾಲಿನ ಪ್ರಪಂಚವಾಗಿದೆ. World has become very modern today. ಯಾಕಂದ್ರೆ ಇವತ್ತು ಲೋಕವು ತುಂಬಾ ಆಧುನಿಕತೆಗೆ ಒಗ್ಗಿಕೊಂಡಿದೆ. They are saying, this old gospel preached in this old way is no longer going to work. ಅವರು ಹೇಳ್ತಾ ಇದ್ದಾರೆ, ಈ ಸುವಾರ್ತೆಯನ್ನು ಹಳೆಯ ವಿಧಾನದಲ್ಲಿ ಪ್ರಸಂಗಿಸುವುದು ಇದು ಯಾವುದೇ ರೀತಿಯ ಕಾರ್ಯದಲ್ಲಿ ತೊಡಗಲಿಕ್ಕೆ ಸಾಧ್ಯವಿಲ್ಲ. That's the challenge for today. ಆದ್ರೆ ಇವತ್ತು ನಮಗಿರುವಂತಹ ಸವಾಲು ಅದಾಗಿದೆ. And we think, we are facing a unique challenge. ಮಾತ್ರವಲ್ಲ, ಒಂದು ಅಸದೃಶ್ಯವಾದ ಒಂದು ಸವಾಲನ್ನು ಹೊಂದಿಕೊಂಡಿದ್ದೇವೆ. Like I just said to you, ನಾನು ಈಗಾಗಲೇ ಹೇಳಿದ್ದೆ, I think old preachers had it a little easier. ಹಳೆಯ ಪ್ರಸಂಗಿಗಳು ಅವರಿಗೆ ಸುವಾರ್ತೆ ಸಾರುವುದು ಖಂಡಿತವಾಗಿ ಸುಲಭಕರವಾಗಿತ್ತು. But that is actually wrong. What I said is actually wrong. ಆದ್ರೆ ನಾನು ಹೇಳಿದ್ದು ಖಂಡಿತವಾಗಿ ತಪ್ಪಾಗಿದೆ. The grass on the other side is always greener, isn't it? ಯಾಕಂದ್ರೆ ಇನ್ನೊಂದು ಪಾರ್ಶ್ವದಲ್ಲಿ ಹುಲ್ಲು ಎಂಬುದು ಅದು ಹಸಿರಾಗಿರ್ತದೆ. Actually, the truth is, I want you to see, I want to show you that Paul's world was as challenging as our world. ನಾನು ನಿಮಗೆ ಹೇಳಲಿಕ್ಕೆ ಬಯಸಿರುವ ಸತ್ಯಾಂಶ ಏನಂದ್ರೆ, ಪೌಲನ ಮುಂದೆ ಇದ್ದಂತ ಜನಸಮೂಹ ಎಂಬುದು ನಮಗಿರುವಂತಹ ಈ ಲೋಕದ ರೀತಿಯಲ್ಲಿ ಒಂದು ಸವಾಲಿನದ್ದಾಗಿತ್ತು. We think we have become so modern in the age of YouTube and WhatsApp, and Paul had it much easier than us. ನಾವು ಯೋಚಿಸ್ತೇವೆ, ಇವತ್ತಿನ ಆಧುನಿಕ ಯುಗದಲ್ಲಿ ಯೂಟ್ಯೂಬ್ ಇದೆ, ವಾಟ್ಸ್ಆಪ್ ಇದೆ, ಆದರೆ ಪೌಲನಿಗೆ ಆ ರೀತಿ ಇರಲಿಲ್ಲ ಎಂಬುದಾಗಿ ಭಾವಿಸ್ತೇವೆ. No, my friend, Paul, let me show you Paul's world. ಪೌಲನ ಲೋಕ ಅದು ಹೇಗಿತ್ತು ಎಂಬುದಾಗಿ ನಿಮಗೆ ತೋರಿಸಲಿಕ್ಕೆ ಬಯಸ್ತೇನೆ. In this passage, Paul's world is Rome. ಇದೇ ಈ ಒಂದು ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಪೌಲನ ಲೋಕ ಅದು ರೋಮಾಪುರವಾಗಿತ್ತು. Paul is thinking about preaching the gospel to Rome. ಆತನು ರೋಮಾಪುರದವರಿಗೆ ಪ್ರಸಂಗ ಸುವಾರ್ತೆ ಕೊಡೋದ ವಿಷಯದಲ್ಲಿ ತವಕ ಪಡ್ತಾ ಇದ್ದಾನೆ. What was Rome? ರೋಮ್ ಏನಾಗಿತ್ತು? Rome was perhaps the greatest city in the history of the world. ಈ ಲೋಕದ ಇತಿಹಾಸವನ್ನು ಗಮನಿಸಿ ನೋಡುವುದಾದ್ರೆ ರೋಮಾಪುರ ಎಂಬುದು ಅತ್ಯಂತ ದೊಡ್ಡ ಒಂದು ಪಟ್ಟಣವಾಗಿತ್ತು. Today we fail to appreciate how great Rome was. ಈ ದಿವಸ ನಾವು ಎಷ್ಟು ದೊಡ್ಡ ಸಿಟಿ ರೋಮ್ ಆಗಿತ್ತು ಎಂಬುದನ್ನು ಮೆಚ್ಚುವುದಕ್ಕೆ, ಅಭಿನಂದಿಸುವುದಕ್ಕೆ ನಾವು ಸೋತು ಹೋಗ್ತಾ ಇದ್ದೇವೆ. At its height, at its peak, Rome ruled the world. ರೋಮಾಪುರದವರು ಇಡೀ ಲೋಕವನ್ನೇ ಆಳ್ವಿಕೆ ನಡೆಸಿದವರಾಗಿದ್ದಾರೆ. And so it was the center of political power, military power. ಮಾತ್ರವಲ್ಲ, ಅದು ರಾಜಕೀಯ ಬಲದ ಅಥವಾ ಸೇನಾ ಬಲದ ಒಂದು ಪ್ರಮುಖ ಕೇಂದ್ರ ಅದಾಗಿತ್ತು. You want to talk about power? ಶಕ್ತಿಯ ಕುರಿತಾಗಿ ಮಾತನಾಡಲಿಕ್ಕೆ ಬಯಸ್ತೀರೋ? Rome is number 1. ಅಲ್ಲಿ ರೋಮಾಪುರ ನಂಬರ್ 1. Nothing to compare with it. ಅವರಿಗೆ ಸರಿಸಾಟಿಯಾದದ್ದು ಯಾವುದೂ ಇಲ್ಲ. Do you want to talk about money? ಹಣದ ಕುರಿತಾಗಿ ಮಾತನಾಡಲಿಕ್ಕೆ ಬಯಸ್ತೀರಾ?
Rome is again number one. ನಂಬರ್ 1 ಆಗಿ ನಿಲ್ಲುವಂತದ್ದು It ರೋಮ್. is the economic superpower of the world. ಆರ್ಥಿಕತೆಯಲ್ಲಿ ಸೂಪರ್ ಪವರ್ ಎಂಬುದಾಗಿ ಗಮನಿಸಲ್ಪಡುವಂತದ್ದು ರೋಮ್ ಆಗಿದೆ. You want to talk about intellectuals, wisdom, knowledge. ಜ್ಞಾನ, ವಿವೇಕ, ತಿಳುವಳಿಕೆ ಕುರಿತಾಗಿ ಮಾತನಾಡಲಿಕ್ಕೆ ಬಯಸ್ತೀರಾ? Again, Rome is number one. ಇದರಲ್ಲಿ ಕೂಡ ರೋಮಾಪುರ ನಂಬರ್ 1. It had the best philosophers and it had the best knowledge available, education and so on. ಆ ದಿನಗಳಲ್ಲಿ ಆ ರೋಮಾಪುರದಲ್ಲಿ ಉತ್ತಮವಾದ ತತ್ವಜ್ಞಾನಿಗಳಿದ್ದರು, ದಾರ್ಶನಿಕರಿದ್ದರು, ಶಿಕ್ಷಣ ತಜ್ಞರಿದ್ದರು. 2000 years back, 2000 ವರ್ಷಗಳ ಹಿಂದೆ Rome had a population of 1 million, that is 10 lakhs. ರೋಮಾಪುರದಲ್ಲಿ 2000 ವರ್ಷಗಳ ಹಿಂದೆ 10 ಲಕ್ಷ ಜನಸಂಖ್ಯೆ ಇತ್ತು. Population is what? 10 lakhs. ಅಲ್ಲಿಯ ಜನಸಂಖ್ಯೆ 10 ಲಕ್ಷವಾಗಿತ್ತು. After that, ಅದರ ನಂತರ the next city to have the same kind of population was London, 1700 years later, in 1700 only. ಆ ನಂತರ ಅಂದ್ರೆ 1700 ವರ್ಷಗಳ ನಂತರ 10 ಲಕ್ಷ ಜನಸಂಖ್ಯೆ ಹೊಂದಿಕೊಂಡಂತ ಇನ್ನೊಂದು ಪಟ್ಟಣವಾಗಿ ಲಂಡನ್ ಬೆಳೆದು ಬಂತು. ಆದ್ರೆ ಅದಾಗಲಿಕ್ಕೆ 1700 ವರ್ಷಗಳು ಹಿಡಿಯಿತು. There was no city like Rome for 1500 years. No population like that. ಅದರ 1700 ವರ್ಷಗಳ ತನಕವೂ ರೋಮಾಪುರದಂತ ದೊಡ್ಡ ಸಿಟಿ ಯಾವುದು ಇರಲಿಲ್ಲ. Rome was ahead of its time. ರೋಮಾಪುರ ಎಂಬುದು ಅತ್ಯಂತ ಒಂದು ದೊಡ್ಡ ಸಿಟಿ ಆಗಿತ್ತು. You know, today there are great cities today. ಇವತ್ತು ನಾವು ದೊಡ್ಡ ದೊಡ್ಡ ನಗರಗಳನ್ನು ಗಮನಿಸ್ತಾ ಇದ್ದೇವೆ. London, ಲಂಡನ್ ಇದೆ, New York, ನ್ಯೂಯಾರ್ಕ್, whatever, I don't know what your list is of great cities. ನಿಮ್ಮ ಪಟ್ಟಿಯಲ್ಲಿ ಯಾವ್ಯಾವ ದೊಡ್ಡ ನಗರಗಳಿದೆ ನನಗೆ ಗೊತ್ತಿಲ್ಲ. But there are, if you ask anybody, there is no clear one greatest city. There will be many cities. Today we will say there are London, New York, Paris, whatever, Tokyo. There are many cities which will qualify as great cities. ಇವತ್ತು ನಾವು ಲೋಕದಲ್ಲಿ ಗಮನಿಸೋದಾದ್ರೆ ದೊಡ್ಡ ನಗರ ಎಂಬುದಾಗಿ ಆಯ್ಕೆ ಮಾಡಲಿಕ್ಕೆ ನಮಗೆ ಲಂಡನ್ ಇದೆ, ಟೋಕಿಯೋ ಇದೆ, ಪ್ಯಾರಿಸ್ ಇದೆ, ಅನೇಕ ಸಿಟಿಗಳಿವೆ. ಆದರೆ ಆ ದಿನಗಳಲ್ಲಿ ಇಡೀ ಲೋಕದಲ್ಲಿ ದೊಡ್ಡ ಸಿಟಿ ಎಂಬುದಾಗಿ ಹೇಳುವಾಗ ಗಮನಕ್ಕೆ ಬರುವಂತದ್ದು ರೋಮಾಪುರ ಮಾತ್ರ. ಅದು ಒಂದೇ ಸಿಟಿ. New York, you take it is the financial capital of the world. ಇವತ್ತು ನ್ಯೂಯಾರ್ಕ್ ತೆಗೆದುಕೊಳ್ಳುವುದಾದ್ರೆ ಒಂದು ಆರ್ಥಿಕತೆಯ ರಾಜಧಾನಿಯಾಗಿ ಲೋಕದಲ್ಲಿ ಗುರುತಿಸಲ್ಪಡ್ತಾ ಇದೆ. It's financially it is the best. ಆರ್ಥಿಕವಾಗಿ ಅದು ಬಲಿಷ್ಠವಾಗಿದೆ. But political capital or political power, you may say, is Washington DC, like in America. ಅದರ ರಾಜಕೀಯ ಶಕ್ತಿಯ ಕುರಿತಾಗಿ ಮಾತನಾಡುವುದಾದ್ರೆ ನ್ಯೂಯಾರ್ಕ್ ಅಲ್ಲ, ಅದರ ಬಗ್ಗೆ ವಾಷಿಂಗ್ಟನ್ ಡಿಸಿ ಎಂಬ ಕರಿತೇವೆ. Or if somebody says China, then it's in China. ಅಥವಾ ಇನ್ನೂ ಕೆಲವರು ಹೇಳ್ಬೋದು ಚೈನಾದಲ್ಲಿ ಇವತ್ತು ರಾಜಕೀಯ ಬಲವಾಗಿ ಬೆಳೆದು ಬಂದಿದೆ. Whatever it is, today political might is in one city, economic might is in another city, intellectualism is in another city. It's all divided. ಇವತ್ತಿನ ಲೋಕದಲ್ಲಿ ರಾಜಕೀಯ ಬಲಿಷ್ಠತೆ ಎಂಬುದು ಒಂದು ಸಿಟಿಯಲ್ಲಿ, ಆಮೇಲೆ ಶಿಕ್ಷಣದಲ್ಲಿ ಬಲಿಷ್ಠತೆ ಇನ್ನೊಂದು ಸಿಟಿಯಲ್ಲಿ, ಆರ್ಥಿಕತೆ ಎಂಬುದು ಇನ್ನೊಂದು ಸಿಟಿಯಲ್ಲಿ ಇದೆ. ಆದ್ರೆ ಆ ದಿನಗಳಲ್ಲಿ ಎಲ್ಲವೂ ಒಂದೇ ಕಡೆ ಇತ್ತು. Imagine there was one city where you had everything: the political might, the economic might, the military might, everything concentrated in one place at one time. That is Rome. There is no city like this today. ಕಲ್ಪಿಸಿಕೊಳ್ಳಿರಿ, ರಾಜಕೀಯ ಬಲ, ಆರ್ಥಿಕ ಬಲ, ಸೇನಾ ಬಲ, ಶೈಕ್ಷಣಿಕ ಬಲ ಎಲ್ಲವೂ ಒಂದಾಗಿ ಒಂದೇ ಕಡೆ ಇದ್ದಂತ ಒಂದು ಕೇಂದ್ರವಾಗಿದ್ದರೆ ಅದು ರೋಮಾಪುರ ಸಿಟಿ. ಅದರ ಹೊರತು ಬೇರೆ ಸಿಟಿ ಇಲ್ಲ. In fact, there has never been, they say. ಅದರ ಹಾಗೆ ಬೇರೆ ಯಾವುದು ಇರಲಿಲ್ಲ. Paul is writing to them. ಅಂತ ಜನರಿಗೆ ಪೌಲನು ಬರಿತಾ ಇದ್ದಾನೆ. Here is the greatest city in the world. ಲೋಕದ ಅತ್ಯಂತ ಉನ್ನತ ಸಿಟಿ ಪಟ್ಟಣ ರೋಮಾಪುರ. And Paul says, I am waiting to preach the gospel to them. ಮತ್ತು ಪೌಲನು ಹೇಳ್ತಾ ಇದ್ದಾನೆ, ಅಂತ ಊರಿನಲ್ಲಿ, ಅಂತ ನಗರದಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ ನಾನು ತವಕಿಸ್ತಾ ಇದ್ದೇನೆ. People in great cities, they will feel very proud of themselves. ಉನ್ನತ ನಗರದಲ್ಲಿರುವಂತಹ ಜನರು ತಮ್ಮ ಬಗ್ಗೆ ತಾವು ಬಹಳ ಹೆಮ್ಮೆ ಪಟ್ಟುಕೊಳ್ಳುತ್ತಾರೆ, ಗರ್ವಿಗಳಾಗಿರ್ತಾರೆ. They will think, I don't need this gospel. ಅವರು ಈ ತರ ಭಾವಿಸ್ತಾರೆ, ನನಗೆ ಈ ಸುವಾರ್ತೆ ಅಗತ್ಯವಿಲ್ಲ, I don't need this Jesus. ಈ ಯೇಸು ನನಗೆ ಬೇಡ. Paul is saying, I am waiting to come and preach here to you. ಆದರೆ ಅಂತ ಜನರಿಗೆ ಸುವಾರ್ತೆ ಸಾರಲಿಕ್ಕೆ ಪೌಲನು ತವಕಿಸ್ತಾ ಇದ್ದಾನೆ. And before he goes there, he wants to go there, but he can't go there at this point, so he writes a long letter. ಪೌಲನು ಹೋಗ್ಲಿಕ್ಕೆ ತವಕಿಸ್ತಾ ಇದ್ದಾನೆ, ಆದ್ರೆ ಹೋಗ್ಲಿಕ್ಕೆ ಸುಲಭವಾಗಿ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೋಸ್ಕರ ಆತನು ಈ ಪತ್ರವನ್ನ ಬರಲಿಕ್ಕೆ ಶುರು ಮಾಡ್ತಾನೆ. The whole letter is about the gospel. ಈ ಇಡೀ ಪತ್ರಿಕೆ ಎಂಬುದು ಸುವಾರ್ತೆ ಆಗಿದೆ. But what I want you to, so what I'm trying to say is, there's a lot of similarities between you and Paul. ನಮ್ಮ ಮತ್ತು ಪೌಲನ ವಿಷಯವಾಗಿ ಇನ್ನೊಂದು ಹೋಲಿಕೆ ಇದೆ. We are eager like he is eager to preach the gospel. ಯಾವ ರೀತಿ ಆತನು ಸುವಾರ್ತೆಯನ್ನು ಸಾರಲಿಕ್ಕೆ ತವಕಿಸ್ತಾ ಇದ್ದನೋ ಅದೇ ರೀತಿ ನಾವು ಕೂಡ ತವಕಿಸುವರಾಗಿದ್ದೇವೆ. We have a challenging world. Paul also had a very challenging world audience. ಪೌಲನ ಮುಂದೆ ಸವಾಲಿನ ಲೋಕವಿತ್ತು, ಅದೇ ರೀತಿಯಾಗಿ ಇವತ್ತು ಕೂಡ ನಮ್ಮ ಮುಂದೆ ಸವಾಲಿನ ಒಂದು ಪ್ರಪಂಚವಿದೆ. The challenge is different today.
ಆ ದಿನಗಳ ಸವಾಲನ್ನು ಹೋಲಿಸಿ ನೋಡುವಾಗ ಇವತ್ತಿನ ಸವಾಲು ವ್ಯತ್ಯಸ್ತವಾಗಿದೆ. But it was as difficult for Paul 2000 years ago. ಆದರೆ 2000 ವರ್ಷಗಳಿಂದ ಪೌಲನಿಗೆ ಎಷ್ಟು ಕಷ್ಟಕರವಾದ ಸವಾಲಿತ್ತು ಅಷ್ಟೇ ಕಷ್ಟಕರವಾದ ಸವಾಲು ಇವತ್ತು ನಮ್ಮ ಮುಂದೆ ಇದೆ. With this great challenge, Paul says in verse 16, in that famous verse, I am not ashamed. ಇಂತಹ ದೊಡ್ಡ ಸವಾಲು ಇದ್ದಾಗಿಯೂ ಕೂಡ ಪೌಲನು 16ನೇ ವಾಕ್ಯದಲ್ಲಿ ಹೇಳ್ತಾನೆ, ಸುವಾರ್ತೆ ಕುರಿತು ನಾನು ನಾಚಿಕೆ ಪಡುವುದಿಲ್ಲ. He says, why is he so eager to go and preach the gospel? ಆತನು ಈ ಸುವಾರ್ತೆಯನ್ನು ಅಲ್ಲಿ ಹೋಗಿ ಸಾರಲಿಕ್ಕೆ ಅಷ್ಟೊಂದು ತವಕ ಪಡ್ತಾ ಇದ್ದಾನೆ. This is what I want you to see now. ಇದನ್ನು ನೀವು ಗಮನಿಸಬೇಕೆಂಬುದಾಗಿ ಬಯಸ್ತೇನೆ. How to become more eager. ನಾವು ಇನ್ನಷ್ಟು ತವಕಿಸುವುದು, ಇನ್ನಷ್ಟು ಉತ್ಸುಕರಾಗುವುದು ಹೇಗೆ ಸಾಧ್ಯ? We all need motivation to work for God. ಯೇಸು ಕ್ರಿಸ್ತನಿಗಾಗಿ ದೇವರಿಗೋಸ್ಕರ ಪ್ರಯಾಸ ಪಡಲಿಕ್ಕೆ, ದುಡಿಲಿಕ್ಕೆ ನಮಗೆ ಒಂದು ಉತ್ಸಾಹ ಬರಬೇಕು, ಪ್ರೇರೇಪಣೆ ಬರಬೇಕು. Perhaps we may think, is this all worth it? This launch out meeting, so much planning, so much money, so much effort put into this. Is it all worth it? ನಾವು ಕೆಲವು ಸಲ ಯೋಚಿಸ್ತೇವೆ, ನಾವು ಈ ತರ ಲಾಂಚ್ ಔಟ್ ಕೂಟವನ್ನ ಮಾಡುವಂಥದ್ದು, ಇದಕ್ಕಾಗಿ ಪ್ರಯಾಸ ಪಡೋದು, ಒಟ್ಟಾಗಿ ಸೇರಿ ಬರೋದು, ಸಮಾಧಾನ ಮಹೋತ್ಸವ ಮಾಡೋದು, ಇದೆಲ್ಲವೂ ಸಾಕಾಗ್ತದೋ ಎಂಬುದಾಗಿ Paul would say it is worth it. ಖಂಡಿತವಾಗಿ ಪೌಲನು ಹೇಳ್ತಾನೆ, ಇದು ಖಂಡಿತವಾಗಿಯೂ ಸಾಕಾಗ್ತದೆ, ಇದು ಬೆಲೆಯುಳ್ಳದಾಗಿದೆ. For Paul, every effort toward the gospel is worth it. ಯಾಕಂದ್ರೆ ಪೌಲನು ಸುವಾರ್ತೆ ವಿಷಯವಾಗಿ ಮಾಡುವ ಪ್ರತಿಯೊಂದು ಪ್ರಯಾಸವೂ ಕೂಡ ಅದು ಬೆಲೆಯುಳ್ಳದ್ದು ಎಂಬುದಾಗಿ ಪರಿಗಣಿಸ್ತಾನೆ. Why? ಯಾಕೆ? He says the reason in verse 16. 16ನೇ ವಾಕ್ಯದಲ್ಲಿ ಆತನು ಅದಕ್ಕೆ ಕಾರಣವನ್ನು ಕೊಡ್ತಾನೆ. In verse 15 he says, I am eager. 15ನೇ ವಾಕ್ಯದಲ್ಲಿ ಆತನು ನಾನು ತವಕ ಪಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾನೆ. In verse 16 he says, why he is eager? 16ನೇ ವಾಕ್ಯದಲ್ಲಿ ಆತನು ಯಾಕೆ ತವಕಿಸ್ತಾ ಇದ್ದಾನೆ, ಯಾಕೆ ಉತ್ಸಾಹಿತನಾಗಿದ್ದಾನೆ ಎಂಬುದಾಗಿ ಹೇಳ್ತಾನೆ. Listen to the reason. ಈ ಕಾರಣವನ್ನು ಗಮನಿಸಿ. For I am not ashamed of the gospel, for it is the power of God for salvation to everyone who believes, to the Jew first and also to the Greek. ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೊಳ್ಳುವನಲ್ಲ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. What is your reason you come here? ನೀವು ಇಲ್ಲಿ ಬಂದುದಕ್ಕೆ ಕಾರಣವೇನು? What is your reason that you want to work towards this festival of peace meeting? ಈ ಸಮಾಧಾನ ಮಹೋತ್ಸವಕ್ಕೋಸ್ಕರ ಪ್ರಯಾಸ ಪಡಬೇಕೆನ್ನುವ ಆಸೆಯಿಂದ ನೀವು ಬಂದಿದ್ದೀರಿ. ಇದಕ್ಕಿರುವಂತಹ ಮುಖ್ಯ ಕಾರಣ ಏನು? We can have good reasons, bad reasons also. ನಮಗೆ ಒಳ್ಳೆಯ ಕಾರಣಗಳು ಇರಬಹುದು, ಕೆಟ್ಟ ಕಾರಣಗಳು ಇರಬಹುದು. When it comes to God, doing something is not enough. You have to do it with the right motive also. ಆದರೆ ದೇವರ ವಿಷಯವಾಗಿ ನಾವು ನೋಡುವಾಗ ನಾವು ಏನನ್ನೋ ಮಾಡಿದ್ರೆ ಸಾಕಾಗುವುದಿಲ್ಲ, ಮಾಡುವುದೆಲ್ಲವನ್ನು ಕೂಡ ಸರಿಯಾದ ಮನೋಭಾವದೊಂದಿಗೆ, ಉದ್ದೇಶದೊಂದಿಗೆ ಮಾಡಬೇಕು. So there can be good motives, bad motives. ಅದರಿಂದ ಸದುದ್ದೇಶಗಳು ಇರಬಹುದು, ದುರುದ್ದೇಶಗಳು ಇರಬಹುದು. And within good motives there can be good and better and best also. ಹಾಗೆ ಒಳ್ಳೆಯ ಉದ್ದೇಶಗಳಲ್ಲಿ ಕೂಡ ಉತ್ತಮವಾದದ್ದು, ಅತ್ಯುತ್ತಮವಾದದ್ದು, ಅತಿ ಶ್ರೇಷ್ಠವಾದದ್ದು, ಈ ತರ ಉದ್ದೇಶಗಳಿವೆ. I think Paul has one of the best motives to go preach the gospel. ನಾನು ಯೋಚಿಸ್ತೇನೆ, ಪೌಲನಿಗೆ ಸುವಾರ್ತೆಯನ್ನು ಸಾರುವುದರ ಹಿಂದೆ ಅತಿ ಶ್ರೇಷ್ಠವಾದ ಒಂದು ಉದ್ದೇಶವಿದೆ. And my hope in preaching on this passage today is that we would take that motive and make it ours. ಮತ್ತು ಈ ಒಂದು ವಾಕ್ಯ ಭಾಗವನ್ನ ನಿಮಗೆ ಪ್ರಸಂಗಿಸುವುದರ ಮೂಲಕವಾಗಿ ನಾವು ಕೂಡ ಪೌಲನಿಗಿದ್ದಂತ ಅತ್ಯಂತ ಶ್ರೇಷ್ಠವಾದ ಉದ್ದೇಶವನ್ನ ಹೊಂದಿಕೊಳ್ಳೋರಾಗೋಣ. What is driving Paul? That eagerness, what is driving it? ಪೌಲನಲ್ಲಿ ಅಂತ ಉತ್ಸಾಹ, ತವಕವನ್ನು ಉಂಟು ಮಾಡುತ್ತಿರುವಂತಹ ಪ್ರೇರಕ ಶಕ್ತಿ ಯಾವುದು? He says, I am not ashamed of the gospel because it is the power of God unto salvation. ಅವನು ಹೇಳ್ತಾ ಇದ್ದಾನೆ, ನಾನು ಸುವಾರ್ತೆ ವಿಷಯವಾಗಿ ನಾಚಿಕೆ ಪಡುವುದಿಲ್ಲ, ಯಾಕಂದ್ರೆ ಜನರ ರಕ್ಷಣೆಗೆ ನಡೆಸುವುದರಲ್ಲಿ ಅದು ದೇವರ ಬಲ ಸ್ವರೂಪವಾಗಿದೆ. That's what we want to focus on today. ಅದರಿಂದ ಈ ದಿವಸ ನಾವು ಇದರ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿದೆ. What did Paul think about the gospel? ಸುವಾರ್ತೆ ವಿಷಯವಾಗಿ ಪೌಲನು ಇನ್ನೇನು ಯೋಚಿಸ್ತಾ ಇದ್ದಾನೆ? Why was he not ashamed of the gospel? ಸುವಾರ್ತೆ ವಿಷಯವಾಗಿ ಆತನು ನಾಚಿಕೊಳ್ಳುವುದಿಲ್ಲ, ಯಾಕೆ? When you think about these questions and answers to these questions, I believe you will be motivated. ನೀವು ನಿಮ್ಮ ಮನಸ್ಸಲ್ಲಿ ಇಂತಹ ಪ್ರಶ್ನೆಗಳು ಉದ್ಭವಿಸುವುದಾದ್ರೆ ಮತ್ತು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕಂಡುಕೊಳ್ಳುವುದಾದ್ರೆ ಪೌಲನ ಹಾಗೆ ನೀವು ಕೂಡ ಉತ್ಸಾಹಿತರಾಗ್ತೀರಿ. You will be more excited to work for this meeting, to evangelize, not just this meeting, but in general to spread the gospel. ಅಂತ ಉತ್ಸಾಹ ನಿಮ್ಮೊಳಗೆ ಬರುವಾಗ ಈ ಸಮಾಧಾನ ಮಹೋತ್ಸವಕ್ಕಾಗಿ ಮಾತ್ರವೇ ಅಲ್ಲ, ಸುವಾರ್ತೆಯನ್ನು ಸಾರುವಂತ ಎಲ್ಲ ಕಾರ್ಯಗಳಿಗೂ ನಿಮ್ಮನ್ನೇ ಒಪ್ಪಿಸಿಕೊಳ್ಳಿಕ್ಕೆ, ತೊಡಗಿಸಿಕೊಳ್ಳಿಕ್ಕೆ ನೀವು ಮುಂದೆ ಬರ್ತೀರಿ. I believe you will appreciate the gospel more if you think about this passage in the next few minutes. ಈ ವಾಕ್ಯ ಭಾಗವನ್ನ ಇನ್ನು ಮುಂದಿನ ಕೆಲವು ನಿಮಿಷಗಳು ನಾವು ಧ್ಯಾನಿಸುವಾಗ ಖಂಡಿತವಾಗಿ ಸುವಾರ್ತೆ ಕುರಿತಾಗಿ ನಿಮ್ಮಲ್ಲಿ ಒಂದು ಮೆಚ್ಚುಗೆ ವ್ಯಕ್ತವಾಗ್ತದೆ. See what Paul, let's begin. Let's look at this a little bit. ನಾವು ಇನ್ನೊಂದು ಸ್ವಲ್ಪ ಗಮನಿಸುವ. So long is just an introduction. ಇದುವರೆಗೆ ನಾನು ಹೇಳ್ತಾ ಇದ್ದದ್ದು ಪೀಠಿಕೆ. Don't worry, I won't destroy your dinner.
ನಿಮಗಿರುವಂತ ಔತಣವನ್ನು ನಾನು ಹಾಳು ಮಾಡುವುದಿಲ್ಲ, ಚಿಂತೆ I ಮಾಡಬೇಡಿ. can see it there. That's why they put it in front of my eyes. ನನ್ನ ಕಣ್ಣ ಮುಂದೆ ಅವರು ಅದನ್ನು ಇಟ್ಟಿದ್ದಾರೆ, ನಾನು ಗಮನಿಸ್ತಾ ಇದ್ದೇನೆ. But you know, what does Paul say about the gospel? ಆದ್ರೆ ಸುವಾರ್ತೆ ಕುರಿತಾಗಿ ಪೌಲನು ಏನು ಹೇಳ್ತಾ ಇದ್ದಾನೆ? He says, I am not ashamed of the gospel. ಅವನು ಹೇಳ್ತಾನೆ, ಸುವಾರ್ತೆ ಕುರಿತಾಗಿ ನಾನು ನಾಚಿಕೆ ಪಡುವುದಿಲ್ಲ. What does that mean? ಇದರ ಅರ್ಥವೇನು? It's not just a negative meaning, it also has a positive meaning. ಇದು ನಕಾರಾತ್ಮಕವಾದ ಸಂಗತಿ ಅಲ್ಲ, ಇದು ಸಕಾರಾತ್ಮಕವಾಗಿ ಪೌಲನು ಹೇಳ್ತಾ ಇದ್ದಾನೆ. You know, actually, by saying I'm not ashamed, he is trying to say I am very proud of the gospel. ನಾನು ಸುವಾರ್ತೆ ಕುರಿತಾಗಿ ನಾಚಿಕೆ ಪಡುವುದಿಲ್ಲ ಎಂಬುದಾಗಿ ಹೇಳುವುದರ ಹಿಂದಿನ ಉದ್ದೇಶ ಏನು ಕೇಳಿದ್ರೆ, ನಾನು ಸುವಾರ್ತೆ ವಿಷಯದಲ್ಲಿ ಬಹಳ ಹೆಮ್ಮೆ ಪಡುವನಾಗಿದ್ದೇನೆ. In Greek, you know, when they write, that was one way of communicating. When you say it in a negative way, it actually has a positive effect. ಈ ಗ್ರೀಕ್ ಭಾಷೆಯಲ್ಲಿ ಈ ಸಂವಹನಕ್ಕಾಗಿ ಪದಗಳನ್ನು ಬಳಸುವಾಗ ನಕಾರಾತ್ಮಕವಾದ ಸಂಗತಿಗಳನ್ನು ಹೇಳುವುದರ ಮೂಲಕವಾಗಿ ಸಕಾರಾತ್ಮಕವಾದ ಪರಿಣಾಮವನ್ನು ಉಂಟು ಮಾಡ್ತಾರೆ. In India also a little bit we talk like that sometimes. ನಮ್ಮ ಭಾರತ ದೇಶದಲ್ಲಿ ಕೂಡ ಕೆಲವು ಸಲ ನಾವು ಹಾಗೆ ಮಾತಾಡ್ತೇವೆ. I don't know about Udupi, but in Tamil Nadu sometimes we talk like ಉಡುಪಿಯ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ತಮಿಳುನಾಡಿನಲ್ಲಿ ಕೆಲವು ಸಲ ನಾವು ಹಾಗೆ ಮಾತಾಡ್ತೇವೆ. people will come to your house, ಜನರು ನಿಮ್ಮ ಮನೆಗೆ ಬರ್ತಾರೆ and they will say it's good. That's all they will say. It's good. ನಿಮ್ಮ ಮನೆಗೆ ಬರ್ತಾರೆ, It not bad, they will say. ಆದರೆ ಕೆಟ್ಟದಾಗಿ ತುಂಬಾ ಕೆಟ್ಟದಲ್ಲ ಎಂಬುದಾಗಿ ಹೀಗೆ ಏನೋ ಹೇಳ್ತಾರೆ, ಅಭಿಪ್ರಾಯ ಹೇಳ್ತಾರೆ. If you ask them how is it, ಹೇಗಿತ್ತು ಎಂಬುದಾಗಿ ಕೇಳಿದ್ರೆ, you know, have you seen some people, they will say not bad. ಕೆಲವು ಜನರು ಈ ತರ ಉತ್ತರ ಕೊಡೋದು ನೀವು ಗಮನಿಸಿದ್ರಿ, ಅಷ್ಟು ಕೆಟ್ಟದಾಗ್ಲಿಲ್ಲ. What they really mean is it's very good. ಅಂದ್ರೆ ಅವ್ರು ಹೇಳುದ್ರ ಅರ್ಥ ಏನು ಕೇಳಿದ್ರೆ ಬಹಳ ಒಳ್ಳೆದಾಗಿತ್ತು, But they won't open their mouth say very good. ಆದ್ರೆ ಬಹಳ ಒಳ್ಳೆದಾಗಿತ್ತು ಎಂಬುದಾಗಿ ನೇರವಾಗಿ ಹೇಳಲಿಕ್ಕೆ ಅವರು ಮನಸ್ಸು ಮಾಡುವುದಿಲ್ಲ. Maximum they will say it's good. ಅದಕ್ಕೆ ಅವ್ರು ಹೇಳ್ತಾರೆ ತೊಂದರೆ ಇಲ್ಲ. You know what I mean? ನಾನು ಹೇಳುದು Putting ಅರ್ಥವಾಗ್ತಾ a ಇದೆ. positive thing in a negative way. ಸಕಾರಾತ್ಮಕವಾದ ಸಂಗತಿಗಳನ್ನು ನಕಾರಾತ್ಮಕವಾದ ಧೋರಣೆಯಲ್ಲಿ ಹೇಳುವಂತದ್ದು. So the scholars say, when Paul says I'm not ashamed, one thing he's trying to say is put a very positive thing. I am extremely proud of the gospel. ಇಲ್ಲಿ ಸುವಾರ್ತೆ ವಿಷಯವಾಗಿ ನಾನು ನಾಚಿಕೆ ಪಡುವುದಿಲ್ಲ ಎಂಬುದಾಗಿ ಅಥವಾ ನಕಾರಾತ್ಮಕವಾಗಿ ಹೇಳುವುದರ ಅರ್ಥ ಏನು ಕೇಳಿದ್ರೆ, ನಿಜವಾದ ಉದ್ದೇಶ ಸುವಾರ್ತೆ ವಿಷಯದಲ್ಲಿ ನಾನು ಬಹಳ ಹೆಮ್ಮೆ ಪಡುವನಾಗಿದ್ದೇನೆ. That is one thing. ಇದು ಒಂದು ವಿಷಯ. But you know, the other thing is they begin to analyze, why did he put it negatively though? ಆತನು ನಕಾರಾತ್ಮಕವಾಗಿ ಅದನ್ನು ಯಾಕೆ ಪ್ರಸ್ತುತಿಪಡಿಸ್ತಾನೆ? Why did he put it negatively? ನಕಾರಾತ್ಮಕವಾಗಿ ಯಾಕೆ ಅದನ್ನು ಮುಂದಿಡ್ತಾನೆ? And there is another reason also. ಅದಕ್ಕೆ ಇನ್ನೊಂದು ಕಾರಣವೂ ಇದೆ. And that is, he probably was once ashamed of the gospel. ಆತನು ಒಂದಾನೊಂದು ಕಾಲದಲ್ಲಿ ಸುವಾರ್ತೆ ಕುರಿತಾಗಿ ನಾಚಿಕೆ ಪಟ್ಟಂತ ವ್ಯಕ್ತಿ ಆಗಿದ್ದನು. Paul was a Jew. ಪೌಲನು ಯಹೂದ್ಯನಾಗಿದ್ದನು. And there is something in the gospel that can bring shame to the Jew if he doesn't understand it fully. ಆ ಸುವಾರ್ತೆಯನ್ನು ಒಬ್ಬ ಯಹೂದ್ಯನಾಗಿದ್ದುಕೊಂಡು ಪರಿಪೂರ್ಣವಾಗಿ ನಾನು ಅರ್ಥ ಮಾಡಿಕೊಳ್ಳದೆ ಹೋದರೆ ಅದು ನನಗೆ ನಾಚಿಕೆ ಕಾರಣವಾಗ್ತದೆ ಎನ್ನುವಂಥ ಭಾವನೆ ಪೌಲನ ಒಳಗಿತ್ತು. You know what is that? ಅಂತ ಭಾವನೆ ಅದು ಏನು? It's the cross. ಆ ಶಿಲುಬೆ. The cross is the biggest stumbling block for Jews. ಯಹೂದ್ಯರಿಗೆ ಈ ಶಿಲುಬೆ ಎಂಬುದು ಮುಗ್ಗರಿಸಿ ಬೀಳುವ ಕಲ್ಲಾಗಿದೆ. They are not able to believe in a Messiah who died on a cross. ಆ ಶಿಲುಬೆಯಲ್ಲಿ ಸತ್ತಂತ ಆ ಮೆಸ್ಸಿಯನಲ್ಲಿ ಯಹೂದ್ಯರು ನಂಬಿಕೆ ಇಡಲಿಕ್ಕೆ ಅವರು ಧೈರ್ಯ ಮಾಡುವುದಿಲ್ಲ. Because for them they know the Old Testament says cursed is everyone who hangs on a tree. ಯಾಕಂದ್ರೆ ಅವರು ಹಳೆ ಒಡಂಬಡಿಕೆಯನ್ನು ಚೆನ್ನಾಗಿ ತಿಳಿದುಕೊಂಡವರಾಗಿದ್ದಾರೆ, ನಂಬಿಕೆ ಇಡ್ತಾ ಇದ್ದಾರೆ. ಶಿಲುಬೆಯಲ್ಲಿ ಜಡಿಯಲ್ಪಟ್ಟ ಪ್ರತಿಯೊಬ್ಬನು ಕೂಡ ಶಾಪಗ್ರಸ್ತನು ಎಂಬುದಾಗಿ ಬರೆಯಲ್ಪಟ್ಟಿದೆ. So for the Jew, if someone dies on a cross is a tree, right, made out of wood. So if someone dies on a cross, it is the highest proof that that person is cursed. ಯಾಕಂದ್ರೆ ಯಹೂದ್ಯರ ದೃಷ್ಟಿಯಲ್ಲಿ ಯಾವನಾದರೂ ಮರಕ್ಕೆ ತೂಗು ಹಾಕಲ್ಪಟ್ಟರೆ ಅಥವಾ ಶಿಲುಬೆಗೆ ಜಡಿಯಲ್ಪಟ್ಟರೆ ಆತನು ಅತ್ಯಂತ ದೊಡ್ಡ ಶಾಪಗ್ರಸ್ತ ವ್ಯಕ್ತಿ ಆಗಿದ್ದಾನೆ. And so the Jews liked Jesus. ಯಹೂದ್ಯರು ಯೇಸುವನ್ನ ಇಷ್ಟಪಟ್ಟರು ಕೂಡ. They liked his miracles. ಆತನ ಅದ್ಭುತಗಳನ್ನು ಇಷ್ಟಪಟ್ಟರು. They liked his teachings. ಆತನ ಬೋಧನೆಗಳನ್ನು ಇಷ್ಟಪಟ್ಟರು. They liked him. In fact, the 1 week before he died on the cross, they welcomed him into Jerusalem like he was the king. ಆತನು ಶಿಲುಬೆಗೆ ಜಡಿಯಲ್ಪಡುವುದಕ್ಕೆ ಒಂದು ವಾರ ಹಿಂದೆ ಅವರು ಯೇಸು ಕ್ರಿಸ್ತನನ್ನೊಬ್ಬ ಅರಸನ ಹಾಗೆ ಯೆರೂಸಲೇಮಿಗೆ ಸ್ವಾಗತ ಕೂಡ ಮಾಡಿದ್ದಾರೆ. But then 1 week later they all cried saying, crucify him. ಆದರೆ ಒಂದು ವಾರದ ನಂತರ ಅವರೆಲ್ಲರೂ ಬೊಬ್ಬೆ ಹಾಕ್ತಾ ಇದ್ದಾರೆ, ಆತನು ಶಿಲುಬೆಗೆ ಹಾಕು, ಶಿಲುಬೆಗೆ ಹಾಕು. And when he died, ಮತ್ತು ಆತನು ಸತ್ತಾಗ many people stopped believing him. The Jews I'm talking about. ಅನೇಕ ಜನರು ಆತನಲ್ಲಿ ನಂಬಿಕೆ ಇಡಲಿಕ್ಕೆ ಶುರು ಮಾಡಿದ್ರು. Until today,
ನಂಬಿಕೆ ಇಡುವುದನ್ನು ನಿಲ್ಲಿಸಿಬಿಟ್ರು. Because so far they liked him, miracles, teachings, the power, everything. But then he died on the cross. ಆತನು ಶಿಲುಬೆಯಲ್ಲಿ ಜಡಿಯಲ್ಪಡುವ ತನಕವೂ ಆತನು ಅವರಿಗೆ ಇಷ್ಟವಾಗಿದ್ದನು. ಆತನ ಅದ್ಭುತಗಳು, ಅತಿಶಯ ಕಾರ್ಯಗಳು, ಬೋಧನೆಗಳು ಇದೆಲ್ಲವೂ ಇಷ್ಟವಾಗಿತ್ತು. ಆದರೆ ಶಿಲುಬೆಗೆ ಸತ್ತಾಗ ಅದು ಅವರಿಗೆ ಒಪ್ಪಲಿಕ್ಕೆ ಅವರು ಸಿದ್ಧರಿರಲಿಲ್ಲ. Of course, they don't know he rose again 3 days later. ಮಾತ್ರ ಅಲ್ಲ, ಅವರಿಗೆ ಅದು ಕೂಡ ಗೊತ್ತಿಲ್ಲ, ಆತನು ಹೂಣಲ್ಪಟ್ಟು 3ನೇ ದಿವಸ ಜೀವಿತನಾಗಿ ಎದ್ದು ಬಂದನು. But the thing is, even today, for the Jews, the number one problem for believing in Jesus is the cross. ಇವತ್ತು ಕೂಡ ಯಹೂದ್ಯರಿಗೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಕ್ಕೆ ಇರುವಂತ ಬಹಳ ಮುಖ್ಯವಾದ ಅಡ್ಡಿ ಅಂದ್ರೆ ಈ ಶಿಲುಬೆ. They are not able to digest that their savior, the Messiah, the greatest person in the world will die on a cross like that. ಯಾಕಂದ್ರೆ ಅವರಿಗೆ ಮೆಸ್ಸಿಯನು, ಲೋಕದ ಅದ್ಭುತ ರಕ್ಷಕನು ಶಿಲುಬೆ ಈ ರೀತಿಯಾಗಿ ಶಾಪಗ್ರಸ್ತ ಮರಣವನ್ನು ಅನುಭವಿಸ್ತಾನೆ ಎಂಬುದನ್ನು, ಈ ಸತ್ಯವನ್ನು ಜೀರ್ಣಿಸಿಕೊಳ್ಳಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. Today we see the cross everywhere. We hang it on our necks even. ಇವತ್ತು ಅನೇಕ ಕಡೆಗಳಲ್ಲಿ ನಾವು ಶಿಲುಬೆಗಳನ್ನು ನಾವು ಕಾಣ್ತಾ ಇದ್ದೇವೆ. But in that Roman world, cross was a symbol of shame. ಆದರೆ ಆ ದಿನಗಳಲ್ಲಿ ರೋಮಾಪುರದ ಪ್ರಪಂಚದಲ್ಲಿ ಶಿಲುಬೆ ಎಂಬುದು ಒಂದು ಶಾಪದ ಗುರುತಾಗಿತ್ತು. It was the most shameful thing. ಅತ್ಯಂತ ನಾಚಿಕೆಯ ಒಂದು ಸಂಕೇತವಾಗಿತ್ತು. In public they humiliated people by hanging them on the cross. ಯಾಕಂದ್ರೆ ಶಾಪಗ್ರಸ್ತರು ಎಂಬುದಾಗಿ ಪರಿಗಣಿಸಲ್ಪಟ್ಟ ಜನರನ್ನ ಬಹಿರಂಗವಾಗಿ ಶೋಷಣೆಯ ಒಂದು ಸಾವಿಗೆ ಗುರಿಪಡಿಸಲಿಕ್ಕೆ ಆ ಶಿಲುಬೆಯನ್ನು ಅವರು ಉಪಯೋಗಿಸ್ತಾ ಇದ್ರು. That cross death was reserved for the worst criminals. ಯಾಕಂದ್ರೆ ಆ ಶಿಲುಬೆಯ ಮರಣ ಎಂಬುದು ಅತ್ಯಂತ ಘೋರ ಅಪರಾಧಿಗಳಿಗೆ ನೇಮಕವಾಗಿತ್ತು. For people who came against the Roman government. ರೋಮಾಪುರ ಸರ್ಕಾರಕ್ಕೆ ವಿರುದ್ಧವಾಗಿ ನಿಂತ ಎಲ್ಲ ಜನರಿಗೂ ಅದು ಗತಿಯಾಗಿತ್ತು. It was the most it is not just dying, it is dying, getting tortured to death. ಈ ಶಿಲುಬೆ ಮರಣ ಎಂಬುದು ಬರೇ ಸಾಮಾನ್ಯವಾದ ಮರಣವಾಗಿರಲಿಲ್ಲ, ಅದೊಂದು ಘೋರ ಮರಣ, ಯಾತನೆಯ ಮರಣವಾಗಿತ್ತು. So this cross thing became too much for the Jews. ಅದರಿಂದ ಈ ಶಿಲುಬೆ ಎಂಬುದು ಯಹೂದ್ಯರಿಗೆ ಸಹಿಸಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. Before Paul became a Christian, he would have 100% been ashamed of it. ಪೌಲನು ಕ್ರೈಸ್ತನಾಗಿ ಮಾರ್ಪಡುವುದಕ್ಕಿಂತ ಮೊದಲು ಈ ಶಿಲುಬೆಯ ವಿಷಯವಾಗಿ ಆತನಿಗೆ ತುಂಬಾ ನಾಚಿಕೆ ಇತ್ತು. And now also he recognizes that there are some people who still don't understand the cross fully, and so they are ashamed that their savior died on the cross. ಆದರೆ ಇವತ್ತು ಕೂಡ ಅನೇಕ ಜನರು ಈ ಶಿಲುಬೆ ಕುರಿತಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ರಕ್ಷಕನು ಆ ಶಿಲುಬೆಯಲ್ಲಿ ಸತ್ತನು ಎಂಬುದಾಗಿ ನಂಬಲಿಕ್ಕೆ ಅವರು ತಯಾರಿಲ್ಲ. ಈ ಶಿಲುಬೆಯ ಕುರಿತಾಗಿ ಅವರು ನಾಚಿಕೆ ಪಡ್ತಾರೆ. Even today, for various reasons, people are ashamed of the gospel. ಇವತ್ತು ಕೂಡ ಈ ಸುವಾರ್ತೆಯ ವಿಷಯವಾಗಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಜನರು ನಾಚಿಕೊಳ್ತಾರೆ. We may not be ashamed. ನಮಗೆ ನಾಚಿಕೆ ಇಲ್ಲದಿರಬಹುದು. Most of us may not be ashamed. ನಮ್ಮಲ್ಲಿ ಬಹಳ ಜನರಿಗೆ ಸುವಾರ್ತೆಯ ವಿಷಯವಾಗಿ ನಾಚಿಕೆ ಇಲ್ಲದಿರಬಹುದು. But you know how the world makes fun. ಆದರೆ ನಿಮಗೆ ಗೊತ್ತಿದೆ ಸುವಾರ್ತೆ ಎಂಬುದಾಗಿ ಹೇಳುವಾಗ ಜನರು ಯಾವ ರೀತಿ ತಮಾಷೆ ಮಾಡ್ತಾರೆ. It says, what are you talking about? A man who lived 2000 years ago, what difference does he make today in my life? 2000 ವರ್ಷಗಳ ಹಿಂದೆ ಇದ್ದ ಆ ವ್ಯಕ್ತಿಯ ಕುರಿತಾಗಿ ಇವತ್ತು ನೀವು ಮಾತನಾಡ್ತಾ ಇದ್ದೀರಿ. ಆ ವ್ಯಕ್ತಿ ನನ್ನ ಜೀವಿತದಲ್ಲಿ ಏನು ಬದಲಾವಣೆ ತರಲಿಕ್ಕೆ ಶಕ್ತನು ಎಂಬುದಾಗಿ ಹಾಸ್ಯಾಸ್ಪದವಾಗಿ ಕೆಲವರು ಟೀಕಿಸ್ತಾರೆ. And how can his death on the cross make any difference to my life today? ಶಿಲುಬೆಯಲ್ಲಿ ಆತನು ಆ ದಿನ ಸತ್ತದ್ದು ಈ ದಿವಸ ನನ್ನ ಜೀವಿತದಲ್ಲಿ ಏನು ಮಾರ್ಪಾಟು ತರಲಿಕ್ಕೆ ಸಾಧ್ಯ? They are saying you are talking some irrelevant thing. ಜನರು ಹೇಳ್ತಾರೆ ನೀವು ಸಂದರ್ಭಕ್ಕೆ ಯೋಗ್ಯವಲ್ಲದ ವಿಚಾರಗಳನ್ನು ಮಾತಾಡ್ತಾ ಇದ್ದೀರಿ. Even today the world is like the Jews that day, ಇವತ್ತಿನ ಈ ಪ್ರಪಂಚವು ಕೂಡ ಆ ದಿನ ಯಹೂದ್ಯರು ಹಾಗಿದ್ದರು ಅದೇ ರೀತಿಯ ಮನೋಸ್ಥಿತಿಯವರು. They are willing to accept the teachings of Jesus. ಯೇಸು ಕ್ರಿಸ್ತನ ಬೋಧನೆಗಳನ್ನು ಅಂಗೀಕರಿಸಲಿಕ್ಕೆ ಅವರು ಸಿದ್ಧ ಇದ್ದಾರೆ. They will say, you tell us the sermon on the mount, that is super, that is very nice. ನೀವು ಪರ್ವತ ಪ್ರಸಂಗವನ್ನು ನಮಗೆ ಪ್ರಸಂಗಿಸಿರಿ, ಅದು ಕೇಳಲಿಕ್ಕೆ ತುಂಬಾ ಇಷ್ಟವಾಗ್ತದೆ. But don't preach your gospel about cross and all these things. ಆದರೆ ಶಿಲುಬೆ ಇತ್ಯಾದಿ ಕುರಿತಾಗಿರುವ ಸುವಾರ್ತೆಯನ್ನು ದಯವಿಟ್ಟು ನಮಗೆ ನೀವು ಸಾರಬೇಡಿ. That is very ugly, it's full of blood. ಅದು ಬಹಳ ಕೊಳಕಾಗಿದೆ, ರಕ್ತಮಯವಾಗಿದೆ, ನಾಚಿಕೆ ಉಳ್ಳದಾಗಿದೆ. There are so many reasons today why people reject the gospel. ಇವತ್ತು ಅನೇಕ ಕಾರಣಗಳಿಗೋಸ್ಕರ ಜನರು ಸುವಾರ್ತೆಯನ್ನು ತಿರಸ್ಕರಿಸ್ತಾರೆ. And because people reject the gospel, sometimes we also feel little bit of shame. ಇವತ್ತು ಜನರು ಸುವಾರ್ತೆಯನ್ನು ತಿರಸ್ಕರಿಸುವಾಗ ಕಡೆಗೆ ನಮ್ಮಲ್ಲಿ ಕೂಡ ಒಂದು ರೀತಿಯ ನಾಚಿಕೆ ಸ್ವಭಾವ ಸುವಾರ್ತೆಯ ಬಗ್ಗೆ ಮೂಡಿ ಬರ್ತದೆ. Or if we don't feel shame, at least we may start to doubt whether this gospel is really worth it. ಅಥವಾ ಸುವಾರ್ತೆ ಕುರಿತಾಗಿ ನಾವು ನಾಚಿಕೆ ಪಡದೇ ಇರಬಹುದು, ಆದರೂ ಈ ಸುವಾರ್ತೆ ಸಾರಲ್ಪಡುವುದಕ್ಕೆ ಯೋಗ್ಯವೋ ಎಂಬುದಾಗಿ ನಾವು ಸಂಶಯ ಪಡಲಿಕ್ಕೆ ಶುರು ಮಾಡ್ತೇವೆ. We may not say we doubt it. ನಾವು ಸಂಶಯ ಪಡ್ತಾ ಇದ್ದೇವೆ ಎಂಬುದಾಗಿ ಹೇಳದೇ ಇರಬಹುದು. But where will it show? Where will it show? ಆದರೆ ಅದು ಎಲ್ಲಿ ತೋರಿ ಬರ್ತದೆ? Our eagerness will reduce. ಸುವಾರ್ತೆ ಸಾರುವುದರಲ್ಲಿ ನಮಗಿರುವಂತಹ ತವಕ ಉತ್ಸಾಹ ಎಂಬುದು ಕಡಿಮೆ ಆಗುವುದರಲ್ಲಿ ಅದು ತೋರಿ ಬರ್ತದೆ. Our excitement about the gospel will reduce. ಸುವಾರ್ತೆಗಿರುವಂತಹ ಉತ್ಸಾಹ ನಮ್ಮಲ್ಲಿ ಕಡಿಮೆ ಆಗುವುದರಲ್ಲಿ ತೋರಿ ಬರ್ತದೆ. As we see people rejecting it.
ಜನರು ಈ ಸುವಾರ್ತೆಯನ್ನು ತಿರಸ್ಕರಿಸುವಾಗ, as we see people making fun of it, ಜನರು ಸುವಾರ್ತೆ ಬಗ್ಗೆ ಹಾಸ್ಯಾಸ್ಪದವಾಗಿ ಮಾತನಾಡುವಾಗ, we may think, is this all worth it, ನಾವು ಯೋಚಿಸ್ತೇವೆ, ಈ ಸುವಾರ್ತೆ ಸಾರಲ್ಪಡ್ಲಿಕ್ಕೆ ಯೋಗ್ಯವೋ? Is this meeting worth it for the city of Udupi? ಈ ಉಡುಪಿ ಜಿಲ್ಲೆಗಾಗಿ ನಾವು ಇಂಥ ಕೂಟವನ್ನು ಏರ್ಪಡಿಸುವುದು ಸಮಂಜಸವೋ? Paul says, it is worth it. I am not ashamed of the gospel. ಆದರೆ ಪೌಲನು ಹೇಳ್ತಾನೆ, ನಾನು ಸುವಾರ್ತೆ ವಿಷಯವಾಗಿ ನಾಚಿಕೆ ಪಡುವುದಿಲ್ಲ. Why is he not ashamed? ಯಾಕೆ ಆತ ನಾಚಿಕೆ ಪಡುವುದಿಲ್ಲ? That's what I want to look at next. ಅದನ್ನು ನೀವು ಗಮನಿಸಬೇಕಾಗಿದೆ. Why is Paul not ashamed? ಪೌಲನು ಯಾಕೆ ನಾಚಿಕೆ ಪಡುವುದಿಲ್ಲ? He was once ashamed. ಒಂದು ಕಾಲದಲ್ಲಿ ಸುವಾರ್ತೆ ವಿಷಯವಾಗಿ ನಾಚಿಕೆ ಪಟ್ಟವನು, as a Jew before he came to Christ. ಕ್ರೈಸ್ತನಲ್ಲಿ ಬರುವುದಕ್ಕಿಂತ ಮೊದಲು ಯಹೂದ್ಯನಾಗಿದ್ದಂತ Now ಗಳಿಗೆಯಲ್ಲಿ, he is not ashamed. ಆದರೆ ಈಗ ಆತನು ನಾಚಿಕೆ ಪಡುವುದಿಲ್ಲ. And so he is very eager. ಆತನೀಗ ಉತ್ಸಾಹ ಪಡ್ತಾ ಇದ್ದಾನೆ. But why is he not ashamed? ನಾಚಿಕೆ ಪಡ್ತಾ ಇಲ್ಲ ಯಾಕೆ? What is the reason? ಕಾರಣವೇನು? He tells in that verse, ಆ ವಾಕ್ಯದಲ್ಲಿ ಆತನು ಹೇಳ್ತಾ ಇದ್ದಾನೆ, I am not ashamed of the gospel, ನಾನು ಸುವಾರ್ತೆ ವಿಷಯವಾಗಿ ನಾಚಿಕೆ ಪಡುವುದಿಲ್ಲ. for it is the power of God for salvation to everyone who believes. ಯಾಕೆಂದ್ರೆ ಈ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ನಂಬುವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. Why is he not ashamed? ಯಾಕೆ ಆತನು ನಾಚಿಕೆ ಪಡುವುದಿಲ್ಲ? Because the gospel about Jesus Christ is the power of God unto salvation. ಯೇಸು ಕ್ರಿಸ್ತನ ಈ ಸುವಾರ್ತೆ ಎಂಬುದು ಜನರನ್ನು ರಕ್ಷಣೆಗೆ ನಡೆಸುವುದರಲ್ಲಿ ದೇವರ ಶಕ್ತಿ ಅಡಕವಾಗಿದೆ. What does that mean? ಇದರ ಅರ್ಥವೇನು? The gospel gives us the one thing we need the most. ಈ ಸುವಾರ್ತೆ ಎಂಬುದು ನಮ್ಮ ಜೀವಿತಕ್ಕೆ ಅತ್ಯಂತ ಅಗತ್ಯವಾಗಿರುವ ಒಂದು ಸಂಗತಿಯನ್ನು ನಮಗೆ ಅದು ಕೊಡ್ತದೆ. What is that need? ಅದು ಏನದು ನಮಗೆ ಅಗತ್ಯವಾದ ಒಂದು ಸಂಗತಿ? Salvation. ರಕ್ಷಣೆ. What is the number one need for man? ಮನುಷ್ಯನ ನಂಬರ್ 1 ಅಗತ್ಯತೆ ಏನು? Salvation. ರಕ್ಷಣೆ. The world gives all kinds of answers for this. ಈ ನಂಬರ್ 1 ಅಗತ್ಯತೆ ಏನು ಎಂಬುದಾಗಿ ಕೇಳಿದ್ರೆ ಲೋಕ ಅದಕ್ಕೆ ಬೇಕಾದಷ್ಟು ಉತ್ತರಗಳನ್ನು ಕೊಡ್ತದೆ. They will say the number one need is education. ಅವರು ಹೇಳ್ಬೋದು ನಂಬರ್ 1 ಅಗತ್ಯತೆ ಶಿಕ್ಷಣ. Or the number one thing is you need a new government. ಅಥವಾ ನಂಬರ್ 1 ಅಗತ್ಯತೆ ನಮಗೊಂದು ಹೊಸ ಸರ್ಕಾರ ಬೇಕು. Or the number one thing is you need this or that, money or work or something. ಅಥವಾ ನಂಬರ್ 1 ಅಗತ್ಯತೆ ಉದ್ಯೋಗ ಬೇಕು ಅಥವಾ ಹಣ ಬೇಕು, ಹೀಗೆ ಬೇರೆ ಬೇರೆ ಸಂಗತಿಗಳನ್ನು ಅವರು ಮುಂದಿಡ್ತಾರೆ. The number one thing is food. ಅಥವಾ ನಂಬರ್ 1 ಅಗತ್ಯತೆ ನಮಗೆ ಆಹಾರ ಬೇಕು ಎಂಬುದಾಗಿ. The number one thing is we need good role models, they say. ಕೆಲವರು ಹೇಳ್ತಾರೆ ನಂಬರ್ 1 ಅಂತ ಹೇಳಿದ್ರೆ ನಮ್ಮ ಮುಂದೆ ಆದರ್ಶ ವ್ಯಕ್ತಿಗಳು ನಮಗೆ ಬೇಕು ಎಂಬುದಾಗಿ. The gospel says you need salvation. ಆದರೆ ಸುವಾರ್ತೆ ಹೇಳುವ ಪ್ರಕಾರ ನಂಬರ್ 1 ಅಗತ್ಯತೆ ಪ್ರತಿ ಮನುಷ್ಯನಿಗೆ ಬೇಕಾದದ್ದು ರಕ್ಷಣೆ. You see, we need those other things. We need education. ನಮಗೆ ಬೇರೆ ಸಂಗತಿಗಳು, ಶಿಕ್ಷಣ ಇತ್ಯಾದಿ ಬೇಕಾಗಿದೆ. We need good work. ಒಳ್ಳೆ ಕೆಲಸ ನಮಗೆ ಬೇಕಾಗಿದೆ. We need food and other things. ನಮಗೆ ಆಹಾರ ಬೇಕಾಗಿದೆ, ಆಶ್ರಯ ಬೇಕಾಗಿದೆ. We need all those things. ಆ ಎಲ್ಲ ಸಂಗತಿಗಳು ಖಂಡಿತ ಬೇಕಾಗಿದೆ. But that is not going to solve man's problem. ಆದರೆ ಈ ಎಲ್ಲ ಸಂಗತಿಗಳು ಮನುಷ್ಯನ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಶಕ್ತವಲ್ಲ. People think education solves man's problem. ಜನರು ಭಾವಿಸ್ತಾರೆ ಶಿಕ್ಷಣದಿಂದ ಎಲ್ಲ ಸಮಸ್ಯೆಗೆ ಪರಿಹಾರವಿದೆ. No. There are IT engineers, highly educated, even MBA graduates sometimes committing the most horrendous crimes. ಇವತ್ತು ನಾವು ನೋಡ್ತೇವೆ IT ಇಂಜಿನಿಯರ್ಸ್ ಅಥವಾ MBA ಗ್ರಾಜುಯೇಟ್ಸ್ಗಳು ಈ ಲೋಕದಲ್ಲಿ ಅತ್ಯಂತ ಕೆಟ್ಟ ಅಪರಾಧ ಕೃತ್ಯಗಳಲ್ಲಿ ತೊಡಗಿರುವುದನ್ನು ನಾವು ಕಾಣ್ತಾ ಇದ್ದೇವೆ. The world thinks if you give education, man will just completely become all right. ಕೆಲವರು ಭಾವಿಸ್ತಾರೆ ಶಿಕ್ಷಣ ಕೊಟ್ಟುಬಿಡಿ ಎಲ್ಲ ಮನುಷ್ಯರು ಸರಿದಾರಿಗೆ ಬರ್ತಾರೆ. Education will help. ಶಿಕ್ಷಣ ಸ್ವಲ್ಪ ಮಟ್ಟಿಗೆ ಸಹಾಯ but it ಮಾಡುತ್ತದೆ, won't solve the problem. ಆದರೆ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ. Salvation only will. ಆದರೆ ರಕ್ಷಣೆ ಇದನ್ನು ಖಂಡಿತ ಸಾಧ್ಯ ಮಾಡುತ್ತದೆ. You see, what is man's problem? ಮನುಷ್ಯನ ಸಮಸ್ಯೆ ಏನು? Some people think he just doesn't know, brother. If you just teach him, go send him to school, teach him some science and physics and moral science and just teach him how to live, he will live well. ಕೆಲವು ಜನರು ಇಂಥ ಅಭಿಪ್ರಾಯವುಳ್ಳವರಾಗಿದ್ದಾರೆ. ಅವನಿಗೆ ಜ್ಞಾನದ ಕೊರತೆ ಇದೆ, ಅವನಿಗೆ ಶಾಲೆಗೆ ಕಳಿಸಿರಿ, ವಿಜ್ಞಾನ, ಭೌತಶಾಸ್ತ್ರ, ಸಮಾಜಶಾಸ್ತ್ರ, ಗಣಿತ ಇತ್ಯಾದಿ ಕಲಿಸಿಕೊಡಿ, ಅವನು ಕಲ್ತ್ಕೊಳ್ತಾನೆ, ಸರಿದಾರಿಗೆ ಬರ್ತಾನೆ, ಅವನ ಜೀವನ ಸುಧಾರಣೆ ಆಗ್ತದೆ. They have a superficial view of man's problem. ಅವರಿಗೆ ಮನುಷ್ಯನ ಈ ಸಮಸ್ಯೆಗಳ ಕುರಿತಾಗಿ ಒಂದು ಕೆಟ್ಟದಾದ ಒಂದು ನಂಬಿಕೆ ಇದೆ. It's like going to the doctor. ಅದು ವೈದ್ಯರ ಬಳಿಗೆ ಹೋಗುವ ಹಾಗೆ. And you say, I have pain in my head, pain here. ನನ್ನ ತಲೆಯಲ್ಲಿ ನೋವಿದೆ ಅಥವಾ ಈ ಸೊಂಟದಲ್ಲಿ ನೋವಿದೆ ಎಂಬುದಾಗಿ ಹೇಳುವಾಗ ತಕ್ಷಣ ನಾವು ಹೋಗುವುದು ಡಾಕ್ಟರ್ ಬಳಿಗೆ. Imagine if the doctor says, well, you've got pain, okay, I'll give you some pain medication, just take this, the pain will go away, go home, bye. ಆಗ ಡಾಕ್ಟರ್ ಹೇಳ್ತಾರೆ ನಿಮಗೆ ನೋವಿದೆಯಾ, ಹಾಗಾದ್ರೆ ನೋವು ನಿವಾರಕ ಮಾತ್ರೆಗಳನ್ನು ಕೊಡ್ತಾನೆ, ಇದನ್ನು ತೆಗೆದುಕೋ, ಮನೆಗೆ ಹೋಗು, ಎಲ್ಲ ಗುಣವಾಗ್ತದೆ. Is that how the doctor treats you? ಡಾಕ್ಟರ್ ಆ ರೀತಿಯಾಗಿ ನಮ್ಮನ್ನು ಆರೈಕೆ ಮಾಡ್ತಾರಲ್ವಾ? A good doctor will not do that. ಆದರೆ ಒಳ್ಳೆಯ ಡಾಕ್ಟರ್ ಎಂದಿಗೂ ಹಾಗೆ ಮಾಡುವುದಿಲ್ಲ. Good doctor will say, wait, where you have pain, tell me again.
ಒಳ್ಳೆ ಡಾಕ್ಟರ್ ಕೇಳ್ತಾರೆ, ನಿನಗೆ ಎಲ್ಲಿ ನೋವುಂಟು ಪುನಃ ಹೇಳು. How long have you had the pain? ಆ ನೋವು ಎಷ್ಟು ಸಮಯದಿಂದ ಇದೆ? What else are you experiencing? ನಿನಗೆ ಇನ್ನೇನು ಆಗ್ತಾ ಇದೆ? He will try to find out the root cause of the pain. The pain is only a symptom on the outside. There is a problem deep inside you can't see, but the doctor can find out. ಆ ನೋವು ಅದು ಬರೇ ಹೊರಗಿನ ತೋರಿಕೆ ಮಾತ್ರ, ಆದರೆ ಆ ನೋವಿಗೆ ಕಾರಣವಾದ ಮೂಲಭೂತ ಸಂಗತಿಗಳು ಒಳಗಡೆ ಇದೆ. ಒಬ್ಬ ಒಳ್ಳೆಯ ಡಾಕ್ಟರ್ ಆ ಸಂಗತಿಗಳನ್ನು ಕಂಡುಹುಡುಕಲಿಕ್ಕೆ ಪ್ರಯತ್ನಿಸ್ತಾನೆ. You know, all man's solution, giving education, giving good social reforms, food and clothing and all these things are like just treating the outside symptom. ಆ ಮನುಷ್ಯನ ದೃಷ್ಟಿಯಲ್ಲಿ ಉತ್ತಮವಾಗಿರುವಂತಹ ಈ ಕಾರ್ಯಗಳು, ವ್ಯಕ್ತಿಗೆ ಶಿಕ್ಷಣ ಕೊಡುವಂಥದ್ದು, ಉದ್ಯೋಗ ಕೊಡುವಂಥದ್ದು, ಸಮಾಜ ಸುಧಾರಣೆ ಮಾಡುವಂಥದ್ದು, ಇದು ಕೇವಲ ಹೊರಗಿನ ತೋರಿಕೆಯಲ್ಲಿ ಮನುಷ್ಯನ ಸಮಸ್ಯೆ ಪರಿಹರಿಸಲಿಕ್ಕೆ ಶಕ್ತವಾಗಿದೆ. You know, sometimes a very severe headache for a long time can indicate a problem deep inside the brain also. ಕೆಲವು ಸಾರಿ ಬಹಳ ಸಮಯದಿಂದ ನಮಗೆ ಬಹಳ ಗಂಭೀರವಾದ ತಲೆನೋವು ಇದ್ರೆ ಇದರ ಅರ್ಥ ಒಳಗಡೆ ಮೆದುಳಿನಲ್ಲಿ ಏನೋ ಲೋಪದೋಷವಿದೆ ಎಂಬುದರ ಅರ್ಥ. If you take the pain medication, the pain will go away. You will not feel pain for 4 hours. ಒಂದು ವೇಳೆ ನೀನು ನೋವು ನಿವಾರಕ ಗುಳಿಗೆ ತೆಗೆದುಕೊಂಡ್ರೆ ನಿನ್ನ ನೋವು 4 ಗಂಟೆ ದೂರ ಹೋಗಬಹುದು. But again it will come. ಆದರೆ ಮತ್ತೆ ಅದು ವಾಪಸ್ ಬರ್ತದೆ. Because you have not solved the root of the problem. ಯಾಕಂದ್ರೆ ಆ ನೋವಿನ ಹಿಂದಿರುವಂತಹ ಮೂಲ ಕಾರಣ ಅಲ್ಲಿ ಪರಿಹಾರವಾಗಲಿಲ್ಲ. What is the root of all of man's problems? ಇವತ್ತು ಮನುಷ್ಯನ ಎಲ್ಲ ಸಮಸ್ಯೆಗಳ ಮೂಲಭೂತ ಕಾರಣ ಯಾವುದು? There is only one root. ಒಂದು ಕಾರಣವಿದೆ. It's called sin. ಅದು ಪಾಪವೆಂಬ ಕಾರಣ. Will the world talk about this? ಆದರೆ ಲೋಕ ಪಾಪದ ಬಗ್ಗೆ ಮಾತನಾಡ್ತದಾ? No. ಇಲ್ಲ. We talk about it. ನಾವು ಅದರ ಬಗ್ಗೆ The ಮಾತಾಡ್ತೇವೆ. gospel only talks about sin problem. ಸುವಾರ್ತೆಯೇ ಈ ಪಾಪದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತದೆ. We are saying Jesus saves not just from your bad habits, he saves from sin itself which is causing the bad habit. ಯೇಸು ಕ್ರಿಸ್ತನು ನಿಮ್ಮನ್ನು ದುಷ್ಟ ಚಟಗಳಿಂದ ರಕ್ಷಿಸುವುದಲ್ಲ, ಆ ದುಷ್ಟ ಚಟಗಳಿಗೆ ನಿಮ್ಮನ್ನ ದಾಸರನ್ನಾಗಿಸುವಂತ ಪಾಪದಿಂದಲೇ ನಿಮಗೆ ಬಿಡುಗಡೆ ಕೊಡ್ತಾನೆ. We are saying Jesus saves not just from the sickness you may be having. You know, this meeting we're going to pray for healing for sick people and so on. ಯೇಸು ಕ್ರಿಸ್ತನು ಆ ಹೊರಗಿನ ತೋರಿಕೆಯ ರೋಗಗಳಿಂದಷ್ಟೇ ನಿಮಗೆ ಬಿಡುಗಡೆ ಕೊಡುವುದಲ್ಲ, ನಮ್ಮ ಈ ಕೂಟದಲ್ಲಿ ಕೂಡ ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡುವ ಸಂದರ್ಭಗಳು ಬಂದೇ ಬರ್ತವೆ. We believe that Jesus heals. ನಾವು ನಂಬುತ್ತೇವೆ ಯೇಸು ಗುಣಪಡಿಸ್ತಾನೆ. But the gospel says Jesus not only heals your outer physical problems. ಆದರೆ ಸುವಾರ್ತೆ ಹೇಳ್ತದೆ ಯೇಸು ಕ್ರಿಸ್ತನು ಹೊರಗಿನ ತೋರಿಕೆಯ ಸಮಸ್ಯೆಗಳನ್ನು ಮಾತ್ರ ಯೇಸು ಪರಿಹರಿಸುವುದಲ್ಲ. What brought the sicknesses into the world in the first place? ನಿಮ್ಮ ಜೀವಿತದಲ್ಲಿ ಆ ರೋಗವನ್ನು ತಂದಂತ ಮೂಲಭೂತ ಸಂಗತಿ ಯಾವುದು, ಅದನ್ನು ಯೇಸು ಗುಣಪಡಿಸ್ತಾನೆ. It is Adam's sin. ಅದು ಆದಾಮನ ಪಾಪದ ನಿಮಿತ್ತವಾಗಿ ಈ ಲೋಕದಲ್ಲಿ ರೋಗ ಬಂತು. Sin only brought sickness into the world. ಪಾಪದ ನಿಮಿತ್ತವಾಗಿ ಈ ಲೋಕದಲ್ಲಿ ರೋಗ ಬಂತು. Sin only brought family problem into the world. ಪಾಪದ ನಿಮಿತ್ತವಾಗಿ ಈ ಲೋಕದಲ್ಲಿ ಕೌಟುಂಬಿಕ ಸಮಸ್ಯೆಗಳು ಬಂತು. Did Adam and Eve fight before they sinned? ಆದಾಮನಿಗೆ ಈ ಪಾಪದ ನಿಮಿತ್ತ ಹೋರಾಟ ಮಾಡಬೇಕಾಯ್ತಾ? Did they fight? Have a marriage problem? ಆದಾಮ್ ಮತ್ತು ಹವ್ವ ಅವರು ದಾಂಪತ್ಯ ಜೀವಿತದಲ್ಲಿ ಹೋರಾಟ ಮಾಡಿದ್ರ? Before sinning, did Adam and Eve have any marriage problems? Need marriage counseling? ಪಾಪ ಅವರ ಕುಟುಂಬದಲ್ಲಿ ಬರುವುದಕ್ಕಿಂತ ಮುಂಚೆ ಆದಾಮ ಮತ್ತು ಹವ್ವರ ನಡುವೆ ಕೌಟುಂಬಿಕ ಸಮಸ್ಯೆ ಜಗಳ ಇತ್ತ? Only after sin comes in, marriage problem begins. ಪಾಪವು ಬಂದ ನಂತರವೇ ಕೌಟುಂಬಿಕ ಸಮಸ್ಯೆ, ದಾಂಪತ್ಯ ಸಮಸ್ಯೆ ಶುರುವಾಯಿತು. So many families today are suffering from marriage problem, family problem. The children are not cooperating. ಇವತ್ತು ಅನೇಕ ಕುಟುಂಬಗಳಲ್ಲಿ ಕೌಟುಂಬಿಕ ಸಮಸ್ಯೆಗಳಿವೆ, ದಾಂಪತ್ಯ ಸಮಸ್ಯೆಗಳಿವೆ, ಮಕ್ಕಳು ಕುಟುಂಬದ ನಿಯಂತ್ರಣದಿಲ್ಲ, ಅನೇಕ ಸಮಸ್ಯೆಗಳಿವೆ. Families are suffering today. ಇದರ ನಿಮಿತ್ತವಾಗಿ ಕುಟುಂಬಗಳು ಅನೇಕ ರೀತಿಯ ಯಾತನೆಗೆ, ಬಾಧೆಗೆ ಒಳಗಾಗಿವೆ. And they think, you know, if you just take them to counseling, tell them some good advice, everything is gone. ಆಗ ಕೆಲವರು ಭಾವಿಸ್ತಾರೆ, ನಾವು ಆಪ್ತ ಸಮಾಲೋಚಕರ ಬಳಿಗೆ ಹೋಗಿ ಕೆಲವು ಸಲಹೆ ಸೂಚನೆ ಪಡೆದುಕೊಂಡ್ರೆ ಸಮಸ್ಯೆ ಪರಿಹಾರವಾಗ್ತದೆ. No, ಇಲ್ಲ. the root problem is sin. ಯಾಕಂದ್ರೆ ಮೂಲಭೂತ ಕಾರಣ ಪಾಪವಾಗಿದೆ. Somebody has to identify the root problem and deal with that. ಯಾರಾದರೂ ಆ ಮೂಲಭೂತ ಕಾರಣ ಏನೆಂಬುದಾಗಿ ಕಂಡುಕೊಳ್ಳಬೇಕಾಗಿದೆ, ಅದರೊಂದಿಗೆ ಸರಿಯಾಗಿ ವ್ಯವಹರಿಸಬೇಕಾಗಿದೆ. Only the Bible says sin is problem. ಯಾಕಂದ್ರೆ ಸತ್ಯವೇದ ಮಾತ್ರವೇ ಹೇಳುತ್ತದೆ ಎಲ್ಲ ಸಮಸ್ಯೆಗಳ ಮೂಲಭೂತ ಕಾರಣ ಪಾಪ ಎಂಬುದಾಗಿ. Only the Bible. ಕೇವಲ ಸತ್ಯವೇದ ಮಾತ್ರ ಅದನ್ನು ಹೇಳ್ತದೆ. Only the gospel says sin is the root problem. ಸುವಾರ್ತೆ ಮಾತ್ರವೇ ಹೇಳುತ್ತದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಪಾಪ. And the Bible gives the solution also. ಮಾತ್ರವಲ್ಲ ಸತ್ಯವೇದ ಅದಕ್ಕೆ ಪರಿಹಾರವನ್ನು ಕೂಡ ಕೊಡುತ್ತದೆ. Who can solve the sin problem? ಈ ಪಾಪ ಎನ್ನುವ ಸಮಸ್ಯೆಯನ್ನು ಯಾರು ಪರಿಹರಿಸಬಲ್ಲರು? Only Jesus. ಯೇಸು ಕ್ರಿಸ್ತನು ಮಾತ್ರವೇ. Only Jesus. ಯೇಸು ಮಾತ್ರವೇ. What is Jesus' specialty? ಯೇಸು ಕ್ರಿಸ್ತನ ವಿಶೇಷತೆ ಏನು?
not his miracles, ಆತನ ಅದ್ಭುತಗಳಲ್ಲ, not his teachings. ಆತನ ಬೋಧನೆಗಳಲ್ಲ. He was a greater miracle worker than anybody else. ಆತನು ಖಂಡಿತವಾಗಿ ಬೇರೆಲ್ಲ ಅದ್ಭುತ ಮಾಡೋ ವ್ಯಕ್ತಿಗಳಿಗಿಂತಲೂ ಶ್ರೇಷ್ಠನಾಗಿದ್ದನು. He was a better teacher than anybody else. ಬೇರೆಲ್ಲ ಬೋಧಕರಿಗಳಿಗಿಂತಲೂ ಉತ್ತಮ ಬೋಧಕವನಾಗಿದ್ದನು. But what is the greatest thing about Jesus? ಆದರೆ ಯೇಸು ಕ್ರಿಸ್ತನ ಕುರಿತಾದ ಅತ್ಯಂತ ವಿಶೇಷವಾದ ಸಂಗತಿ ಯಾವುದು? He can go to the root of all problem and solve it at the root. He can eliminate the sin problem. ಆತನು ಎಲ್ಲ ಸಮಸ್ಯೆಗಳ ಮೂಲ ಕಾರಣವಾಗಿರುವ ಪಾಪವೆಂಬ ಬೇರನ್ನು ಆತನು ಕಿತ್ತು ಹಾಕಿ ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ ಶಕ್ತ. The blood of Jesus can cleanse away all sin from a person. ಯೇಸು ಕ್ರಿಸ್ತನ ರಕ್ತವೆಂಬುದು ಒಬ್ಬ ಮನುಷ್ಯನ ಸಕಲ ಪಾಪವನ್ನ ಪರಿಹರಿಸಿ ಶುದ್ಧಿ ಮಾಡ್ತದೆ. He can wash us clean from sin. ಆತ ನಮ್ಮನ್ನು ಎಲ್ಲ ಅನೀತಿಯಿಂದ ಶುದ್ಧೀಕರಿಸ್ತಾನೆ. But not only that, ಅದು ಮಾತ್ರವಲ್ಲ, he can deliver us from the power of sin. ಮಾತ್ರವಲ್ಲ, ಪಾಪದ ಶಕ್ತಿಯಿಂದ ಆತ ನಮಗೆ ಬಿಡುಗಡೆ ಕೊಡಬಲ್ಲ. He can deliver us from the power of sin. ಪಾಪದ ಶಕ್ತಿಯಿಂದ, ವಶದಿಂದ ನಮಗೆ ಬಿಡುಗಡೆ ಕೊಡ. But not only that, ಅದು ಮಾತ್ರವಲ್ಲ, he can deliver us from the bad effects of sin also. ಮಾತ್ರವಲ್ಲ, ಪಾಪದ ನಿಮಿತ್ತ ಬಂದಿರುವ ಕೆಟ್ಟ ಪರಿಣಾಮಗಳಿಂದಲೂ ಆತನು ಬಿಡುಗಡೆ ಕೊಡ್ತಾನೆ. You see, Jesus, if somebody has a bad habit, Jesus can deliver that person. ಒಬ್ಬ ವ್ಯಕ್ತಿಗೆ ಕೆಟ್ಟ ಚಟಗಳಿದ್ರೆ ಯೇಸು ಕ್ರಿಸ್ತನು ಆತನಿಗೆ ಆ ಚಟಗಳಿಂದ ಬಿಡುಗಡೆ ಕೊಡಬಲ್ಲ. How many people there are who were addicted to drinking or drugs or smoking or whatever, they came to Jesus and they got delivered. ಲೋಕದಲ್ಲಿ ಎಷ್ಟು ಜನ ಮಾದಕ ದ್ರವ್ಯ ವ್ಯಸನಿಗಳು, ಅಮಲು ಪದಾರ್ಥಕ್ಕೆ ವ್ಯಸನಗಳೇ ಆಗಿದ್ದವರು ಯೇಸು ಕ್ರಿಸ್ತನ ಬಳಿಗೆ ಬಂದರು ಮತ್ತು ಬಿಡುಗಡೆ ಹೊಂದಿಕೊಂಡ್ರು. But not only that, ಆದರೆ ಅದು ಮಾತ್ರವಲ್ಲ, because sin is the root, if you take care of the root, all other problems also you can be delivered from. ನಿಮ್ಮೆಲ್ಲ ಪಾಪಕರ ಸ್ವಭಾವಗಳಿಗೆ, ದುಷ್ಟ ಚಟಗಳಿಗೆ ಮೂಲ ಕಾರಣ ಪಾಪವಾಗಿದೆ. ಅದನ್ನು ನೀವು ಕಂಡುಹಿಡಿದು ಅದರೊಂದಿಗೆ ವ್ಯವಹರಿಸುವುದಾದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ. This is the gospel, my friend. ಇದು ಸ್ವಾರ್ಥಿ ಆಗಿದೆ ನನ್ನ ಗೆಳೆಯರೇ. Paul, when he says the gospel is the power of God unto salvation, ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ, ಮನುಷ್ಯರನ್ನು ರಕ್ಷಣೆಗೆ ನಡೆಸುತ್ತದೆ. he is saying Jesus saves from sin, and only Jesus can save, only the gospel can save from sin. That is why I am not ashamed of the gospel. ಆತನು ಇಲ್ಲಿ ಹೇಳ್ತಾ ಇದ್ದಾನೆ, ಯೇಸು ಪಾಪದಿಂದ ಬಿಡುಗಡೆ ಕೊಡ್ತಾನೆ, ಸುವಾರ್ತೆಯು ಪಾಪದಿಂದ ಬಿಡುಗಡೆ ಕೊಡ್ತದೆ, ಆದ್ರಿಂದ ನಾನು ಸುವಾರ್ತೆಯ ವಿಷಯವಾಗಿ ನಾಚಿಕೆ ಪಡುವುದಿಲ್ಲ. He saves from sin means not just sin. Because he saves from sin, he saves from every problem. ಆತನು ಪಾಪದಿಂದ ನಿಮ್ಮನ್ನು ರಕ್ಷಿಸ್ತಾನೆ ಎಂಬುದಾಗಿ ಹೇಳುವಾಗ, ಪಾಪದ ನಿಮಿತ್ತವಾಗಿ ಬರುವ ಎಲ್ಲ ಸಮಸ್ಯೆಗಳಿಂದಲೂ ನಿಮ್ಮನ್ನು ರಕ್ಷಿಸ್ತಾನೆ. If you got family problem, you need to hear about the gospel. ಕುಟುಂಬ ಸಮಸ್ಯೆ ನಿಮಗಿದೆಯಾ, ನೀವು ಸುವಾರ್ತೆಗೆ ಕಿವಿಗೊಡಬೇಕಾಗಿದೆ. Like our pastor said, the gospel is for everyone. ಈಗಾಗಲೇ ಸಭಾಪಾಲಕರು ಹೇಳಿದಂತೆ ಸುವಾರ್ತೆ ಎಂಬುದು ಎಲ್ಲರಿಗೋಸ್ಕರ ಕೊಡಲ್ಪಟ್ಟಿದೆ. People think gospel is only for unbelievers. ಕೆಲವು ಜನರು ಭಾವಿಸ್ತಾರೆ ಸುವಾರ್ತೆ ಅವಿಶ್ವಾಸಿಗಳಿಗೆ ಮಾತ್ರ ಎಂಬುದಾಗಿ. No, my friend, gospel is for believers also. ಇಲ್ಲ ನನ್ನ ಗೆಳೆಯರೇ, ಸುವಾರ್ತೆಯು ವಿಶ್ವಾಸಿಗಳಿಗೂ ಕೂಡ ಬೇಕಾಗಿದೆ. Paul is writing to church in Rome, to the church in Rome. ಪೌಲನು ರೋಮಾಪುರದ ಸಭೆಗೆ ಇದನ್ನು ಬರಿತಾ ಇದ್ದಾನೆ. To believers in Rome. ರೋಮಾಪುರದಲ್ಲಿರುವ ವಿಶ್ವಾಸಿಗಳಿಗೆ ಬರಿತಾ And ಇದ್ದಾನೆ. he is writing to them about the gospel. The whole Romans 1-8 is about the gospel. ರೋಮಾಪುರ ಪತ್ರಿಕೆ 1-8 ಅಧ್ಯಯನ ತೆಗೆದು ಅಧ್ಯಯನ ಮಾಡಿದರೆ ಗೊತ್ತಾಗ್ತದೆ, ಇದೆಲ್ಲವೂ ಸುವಾರ್ತೆ ವಿಷಯವಾಗಿ ಆತನು ಬರಿತಾನೆ. At least 1-3 is about the gospel. ಖಂಡಿತವಾಗಿ 1, 2, 3ರಲ್ಲಿ ಸುವಾರ್ತೆಯ ಬಗ್ಗೆ ಹೆಚ್ಚಿನ ಉಲ್ಲೇಖವಿದೆ. To believers. ವಿಶ್ವಾಸಿಗಳಿಗೆ. Why? ಯಾಕೆ? Because believers need to know the glory of the gospel. ಯಾಕಂದ್ರೆ ವಿಶ್ವಾಸಿಗಳಿಗೆ ಕೂಡ ಸುವಾರ್ತೆಯಲ್ಲಿ ಅಡಕವಾಗಿರುವ ಮಹಿಮೆ ಅರ್ಥವಾಗಬೇಕು. Believers need to know the gospel changes everything in their life. ತಮ್ಮ ಜೀವಿತದಲ್ಲಿ ಸುವಾರ್ತೆಯು ಎಲ್ಲವನ್ನೂ ಮಾರ್ಪಡಿಸಬಲ್ಲದು ಎಂಬುದನ್ನು ವಿಶ್ವಾಸಿ ಕೂಡ ತಿಳಿದುಕೊಳ್ಳಬೇಕು. How many believers are suffering from family problem? ಇವತ್ತು ಎಷ್ಟು ವಿಶ್ವಾಸಿಗಳು ಕೂಡ ಕೌಟುಂಬಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. How many believers are suffering from debt? ಎಷ್ಟು ವಿಶ್ವಾಸಿಗಳು ಸಾಲದ ನಿಮಿತ್ತ ಬಳಲ್ತಾ How ಇದ್ದಾರೆ. many believers are suffering from sickness? ಎಷ್ಟು ವಿಶ್ವಾಸಿಗಳು ರೋಗದ ನಿಮಿತ್ತವಾಗಿ ಬಳಲ್ತಾ ಇದ್ದಾರೆ. How many believers have problems? ಎಷ್ಟು ವಿಶ್ವಾಸಿಗಳಿಗೆ ಸಮಸ್ಯೆಗಳಿವೆ. And we say to all believers also, listen, Jesus saves you from sin, and therefore you can be delivered from all your problems. All your problems are connected to sin only. ಆದ್ರಿಂದ ವಿಶ್ವಾಸಿಗಳು ಕೂಡ ಈ ಸುವಾರ್ತೆಯು ಸಾರಲ್ಪಡಬೇಕಾಗಿದೆ. ಯಾಕಂದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಪಾಪವಾಗಿದೆ. ಈ ಸುವಾರ್ತೆಯು ಪಾಪದಿಂದ ನಿಮ್ಮನ್ನು ಬಿಡುಗಡೆಗೊಳಿಸುತ್ತದೆ. The gospel is the power of God unto salvation, total salvation, complete salvation. ಸುವಾರ್ತೆ ಎಂಬುದು ಪರಿಪೂರ್ಣವಾದ ರಕ್ಷಣೆಗೆ ನಡೆಸುವುದರಲ್ಲಿ ದೇವರ ಬಲ ಸ್ವರೂಪವಾಗಿದೆ. That's what's great about the gospel. ಸುವಾರ್ತೆಯ ಶ್ರೇಷ್ಠತೆ ಇನ್ನೇನು? Sometimes people have reduced gospel to saving from forgiveness of sin, going to heaven. ಕೆಲವು ಸಲ ನಾವು ಸುವಾರ್ತೆಯನ್ನ ಪಾಪದ ಕ್ಷಮಾಪಣೆ, ಅನಂತರ ನೇರ ಪರಲೋಕಕ್ಕೆ ಹೋಗುವುದು ಇಷ್ಟಕ್ಕೆ ಸೀಮಿತಗೊಳಿಸ್ತೇವೆ. That is the beginning.
ಅದು ಪ್ರಾರಂಭ ಮಾತ್ರ. That is that is how the gospel begins. You are forgiven of your sin. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳುವುದು ಇದು ಸುವಾರ್ತೆಯ ಪ್ರಾರಂಭವಷ್ಟೇ. But the gospel affects all of life. ಆದರೆ ಸುವಾರ್ತೆ ನಮ್ಮ ಜೀವಮಾನ ಕಾಲವೆಲ್ಲ ವ್ಯಾಪಿಸುತ್ತದೆ. Saves you from every problem. ನಿಮ್ಮ ಜೀವಿತದ ಎಲ್ಲ ಸಮಸ್ಯೆಗಳಿಂದ ಬಿಡಿಸುತ್ತದೆ. You got a problem today? ಇವತ್ತು ನಿಮಗೆ ಸಮಸ್ಯೆ ಇದೆಯಾ? Jesus is your savior and he will save you from every problem. ಯೇಸು ಕ್ರಿಸ್ತ ನಿಮ್ಮ ರಕ್ಷಕ ಮತ್ತು ನಿಮ್ಮೆಲ್ಲ ಸಮಸ್ಯೆಗಳಿಂದ ಆತ ನಿಮ್ಮನ್ನು ರಕ್ಷಿಸುತ್ತಾನೆ. You ready to believe it? You will receive it. ನೀವು ನಂಬಲಿಕ್ಕೆ ಸಿದ್ಧರಾಗಿದ್ದರೆ ನೀವು ಹೊಂದಿಕೊಳ್ಳುತ್ತೀರಿ. I said Jesus is your savior even today, not yesterday, today also. ನಾನು ಹೇಳ್ತಾ ಇದ್ದೇನೆ, ನಿನ್ನೆ ದಿವಸ ಮಾತ್ರ ಅಲ್ಲ, ಇವತ್ತು ಕೂಡ ಯೇಸು ನಿಮ್ಮ ರಕ್ಷಕ, ನಿಮ್ಮನ್ನು ರಕ್ಷಿಸುತ್ತಾನೆ. You just say Jesus save me from this. ಯೇಸು ನನ್ನನ್ನು ಇಂಥ ಸಂಗತಿಯಿಂದ ರಕ್ಷಿಸಿದ. That's why in our church Pastor John Abraham was saying we teach about how to get delivered from debt. ಈಗಾಗಲೇ ಜಾನ್ ಅಬ್ರಾಹಂ ಅವರು ನಿಮ್ಮೊಂದಿಗೆ ವಿವರಿಸ್ತಾ ಇದ್ರು, ನಮ್ಮ ಸಭೆಯಲ್ಲಿ ಸಾಲವೆಂಬ ಆ ಸಮಸ್ಯೆಯಿಂದ ಹೇಗೆ ಬಿಡುಗಡೆ ಹೊಂದಿಕೊಳ್ಳಬೇಕೆಂಬುದಾಗಿ ಜನರಿಗೆ ನಾವು ಕಲಿಸಿಕೊಡ್ತೇವೆ. We teach about how family problems can be solved. ಕುಟುಂಬ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬಹುದು ಎಂಬುದನ್ನು ನಾವು ಕಲಿಸಿಕೊಡ್ತೇವೆ. My father is teaching about work, how to work, how not to work. ನನ್ನ ತಂದೆ ಕೆಲಸದ ಕುರಿತಾಗಿ ಪ್ರಸಂಗಿಸುವಾಗ ಹೇಗೆ ಕೆಲಸ ಮಾಡಬೇಕು, ಹೇಗೆ ಕೆಲಸ ಮಾಡಬಾರದು ಅದನ್ನು ಕೂಡ ಕಲಿಸ್ತಾರೆ. The gospel affects even the way you work. ನೀವು ಕೆಲಸ ಮಾಡುವ ರೀತಿಯನ್ನು ಕೂಡ ಈ ಸುವಾರ್ತೆ ಪ್ರಭಾವಿಸುತ್ತದೆ. The gospel touches every area of life. ನಿಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರವನ್ನ ಈ ಸುವಾರ್ತೆ ಮುಟ್ಟುತ್ತದೆ. The gospel of Jesus changes everything. ಯೇಸುವಿನ ಸುವಾರ್ತೆ ಎಲ್ಲವನ್ನ ಮಾರ್ಪಡಿಸುತ್ತದೆ. The gospel is the greatest thing in the whole world. ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆ ಎಂಬುದು ಅತ್ಯಂತ ಶ್ರೇಷ್ಠವಾದ ಸಂಗತಿ. If you don't feel like that, ನಿಮಗೆ ಆ ರೀತಿಯ ಭಾವನೆ ಉಂಟಾಗದಿದ್ದರೆ, then you don't know much about the gospel. ಖಂಡಿತವಾಗಿ ನಿಮಗೆ ಸುವಾರ್ತೆ ಕುರಿತಾಗಿ ಬಹಳಷ್ಟು ಗೊತ್ತಿಲ್ಲ. There is no other message that can solve the root problem of man. ಮನುಷ್ಯನ ಮೂಲಭೂತ ಬೇರನ್ನೇ ಕಿತ್ತು ಹಾಕುವಂತ ಒಂದು ಸಂಗತಿ ಇರುವುದಾದ್ರೆ ಅದು ಸುವಾರ್ತೆ ಬಿಟ್ಟು ಬೇರೊಂದಿಲ್ಲ. And therefore bring solution to all other problems of man. ಮತ್ತು ಅದರ ನಿಮಿತ್ತವಾಗಿ ಮನುಷ್ಯ ಕುಲದ ಬೇರೆ ಎಲ್ಲ ಸಮಸ್ಯೆಗಳಿಗೂ ಸುವಾರ್ತೆಯಲ್ಲಿ ಪರಿಹಾರ ಅಡಕವಾಗಿದೆ. Only the gospel of Jesus Christ. ಕೇವಲ ಯೇಸು ಕ್ರಿಸ್ತನ ಸುವಾರ್ತೆಯಲ್ಲಿ ಮಾತ್ರ ಇದು ಸಾಧ್ಯ. That's why we are having the meeting. ಅದಕ್ಕೋಸ್ಕರ ಈ ಕೂಟವನ್ನು ನಾವು ಏರ್ಪಡಿಸಿದ್ದೇವೆ. We've got the greatest good news. ಅತ್ಯಂತ ದೊಡ್ಡ ಸುವಾರ್ತೆ, ಶುಭ ವಾರ್ತೆ. If you got the greatest good news, would you want to share it with people? ನಿಮ್ಮಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಶುಭದ ವಾರ್ತೆ ಇದ್ರೆ ಅದನ್ನ ಜನರೊಂದಿಗೆ ಹಂಚಿಕೊಳ್ಳುವುದಕ್ಕೆ ನೀವು ಮುಂದಾಗುವುದಿಲ್ಲವಾ? You can't keep quiet, right? ನೀವು ಮೌನವಾಗಿ ಕುಳಿತುಕೊಳ್ಳುವುದು ಎಂದಿಗೂ ಸಾಧ್ಯವಾಗುವುದಿಲ್ಲ. If the biryani is good itself, we can't keep quiet. ಬಿರಿಯಾನಿ ಅತ್ಯಂತ ರುಚಿಕರವಾಗಿದ್ದರೆ ನಮಗೆ ಮೌನವಾಗಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. We have to open our mouth and say, "Oh, so good." ನಮ್ಮ ಬಾಯಿ ತೆರೆದು ನಾವು ಸ್ಪಷ್ಟವಾಗಿ ಹೇಳ್ತೇವೆ, ಬಿರಿಯಾನಿ ಬಹಳ ರುಚಿಯಾಗಿತ್ತು, ಉತ್ತಮವಾಗಿತ್ತು. Biryani is nothing. The gospel is super. ಬಿರಿಯಾನಿ ಎಂಬುದು ಏನು ಅಲ್ಲ, ದೇವರ ಸುವಾರ್ತೆ ಅದು ಅತ್ಯಂತ ಸೂಪರ್ ಆಗಿದೆ. If you taste how super it is, you can't help but open your mouth and preach it and speak it and spread it and do everything you can to do this. ಈ ಸುವಾರ್ತೆ ಎಷ್ಟು ಸ್ವಾದಿಷ್ಟಕರವಾದದ್ದು ಎಂಬುದಾಗಿ ನೀವು ರುಚಿಯಾಗಿ ನೋಡಿದರೆ ನೀವು ಮೌನವಾಗಿ ಕುಳಿತುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದನ್ನು ಹಬ್ಬಿಸುವುದಕ್ಕಾಗಿ, ಹರಡುವುದಕ್ಕಾಗಿ, ಪ್ರಸಂಗಿಸುವುದಕ್ಕಾಗಿ ಪ್ರಯಾಸ ಪಡುತ್ತೀರಿ. What do you think of the gospel today? ಇವತ್ತು ನೀವು ಸುವಾರ್ತೆ ಕುರಿತಾಗಿ ಏನು ಯೋಚಿಸ್ತಾ ಇದ್ದೀರಿ? Do you think of it as the greatest thing in the world? ಈ ಲೋಕದ ಅತ್ಯಂತ ಶ್ರೇಷ್ಠವಾದ ಸಂಗತಿ ಸುವಾರ್ತೆ ಎಂಬುದಾಗಿ ನೀವು ಪರಿಗಣಿಸ್ತಾ ಇದ್ದೀರಾ? Or do you think of it as, well, it helps me get to heaven, do something? ಅಥವಾ ಪರಲೋಕಕ್ಕೆ ಹೋಗುವುದಕ್ಕೆ ಇರುವಂತಹ ಒಂದು ಮಾರ್ಗ ಎಂಬುದಾಗಿ ಅಷ್ಟಕ್ಕೆ ಸೀಮಿತಗೊಳಿಸ್ತೀರಾ? No. What do you think of the gospel? ಸುವಾರ್ತೆ ಕುರಿತಾಗಿ ನಿಮ್ಮ ಮನೋಧೋರಣೆ ಏನು? Can you say the gospel is where the power is? ಎಲ್ಲಿ ಸುವಾರ್ತೆ ಇದೆ ಅಲ್ಲಿ ದೇವರ ಬಲ, ಶಕ್ತಿ ಇದೆ ಎಂಬುದಾಗಿ ಹೇಳಲು ಶಕ್ತರಾಗ್ತೀರಾ? Where is the power? ಎಲ್ಲಿ ಶಕ್ತಿ ಇದೆ? People today want to see power. ಜನರು ಇವತ್ತು ಶಕ್ತಿಯನ್ನು ನೋಡ್ಲಿಕ್ಕೆ ಬಯಸ್ತಾರೆ. Where is the power? ಆದರೆ ಶಕ್ತಿ ಎಲ್ಲಿದೆ? God has concentrated his power into the gospel and he said, "You preach it and I will show my power." ದೇವರು ತನ್ನೆಲ್ಲಾ ಶಕ್ತಿಯನ್ನು ಸುವಾರ್ತೆಯಲ್ಲಿ ತೊಡಗಿಸಿಕೊಂಡಿದ್ದಾನೆ ಮತ್ತು ನೀವು ಸುವಾರ್ತೆಯನ್ನು ಸಾರಿರಿ, ನನ್ನ ಶಕ್ತಿಯನ್ನು ತೋರ್ಪಡಿಸುತ್ತೇನೆ ಎಂಬುದಾಗಿ ದೇವರು ನುಡಿತಾನೆ. Paul says in 1 Corinthians 1:22, "We preach Christ crucified, the power of God and the wisdom of God." ಪೌಲನು 1 ಕೊರಿಂಥ 1:21 ಹೇಳ್ತಾ ಇದ್ದಾನೆ, ನಾವು ಶಿಲುಬೆಗೆ ಜಡಿಯಲ್ಪಟ್ಟ ಯೇಸು ಕ್ರಿಸ್ತನನ್ನು ಪ್ರಸಂಗಿಸ್ತಾ ಇದ್ದೇವೆ, ದೇವರ ಶಕ್ತಿಯ ಸುವಾರ್ತೆಯನ್ನು ಪ್ರಸಂಗಿಸ್ತಾ ಇದ್ದೇವೆ. Do you think of the gospel like Paul thinks? ಪೌಲನು ಯೋಚಿಸುವ ರೀತಿಯಲ್ಲಿ ನೀವು ಸುವಾರ್ತೆ ಬಗ್ಗೆ ಯೋಚಿಸ್ತೀರಾ? I want to tell you, my friend, that we all need to pray that our eyes will be open, that we may see how glorious the gospel is. ನನ್ನ ಪ್ರಾರ್ಥನೆ ಇದಾಗಿದೆ, ನನ್ನ ಬಯಕೆ ಇದಾಗಿದೆ, ಸುವಾರ್ತೆ ಎಷ್ಟು ಮಹಿಮಾ ಭರಿತವಾದದ್ದು ಎಂಬುದನ್ನು ನಾವು ಮನಗಾಣುವಂತೆ ದೇವರು ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆಯ ಮಾಡಲಿ. ಇದು ನನ್ನ ಪ್ರಾರ್ಥನೆ. It is glorious, sometimes we can't see it. ಇದು ಬಹಳ ಮಹಿಮಾ ಭರಿತವಾದದ್ದು, ಕೆಲವು ಸಲ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. Is God glorious? ದೇವರು ಮಹಿಮಾಪೂರ್ಣನೋ?
But many times we are not able to see it. ಆದರೆ ಅನೇಕ ಸಂದರ್ಭಗಳಲ್ಲಿ ನಮಗೆ ಅದನ್ನು ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. Our eyes need to be opened. ನಮ್ಮ ಕಣ್ಣುಗಳು ತೆರೆಯಲ್ಪಡುವುದು ಅವಶ್ಯಕವಾಗಿದೆ. If you see the gospel as glorious, you will get up every day motivated to go and work for it. ನೀವು ಈ ಸುವಾರ್ತೆಯಲ್ಲಿರುವಂತಹ ಮಹಿಮೆಯನ್ನು ಕಾಣಲಿಕ್ಕೆ ಶಕ್ತರಾದರೆ ಪ್ರತಿ ದಿವಸ ಬೆಳಿಗ್ಗೆ ಬೇಗನೆ ಎದ್ದು ಸುವಾರ್ತೆಯನ್ನು ಸಾರುವುದಕ್ಕಾಗಿ ಉತ್ಸಾಹದಿಂದ ತೊಡಗುತ್ತೀರಿ. You don't need 10 people telling you. ಜನರು ಬಂದು ನಿಮಗೆ ಒತ್ತಾಯ ಪಡಿಸುವ ಅವಶ್ಯಕತೆ ಇಲ್ಲ. No, my friend, let us be motivated like Paul. ನಾವು ಪೌಲನ ಹಾಗೆ ಹುರಿದುಂಬಿಸಲ್ಪಡೋಣ, ಪ್ರೇರೇಪಿಸಲ್ಪಡೋಣ. Let us see the glory of the gospel. ನಾವು ಸುವಾರ್ತೆಯ ಮಹಿಮೆಯನ್ನು ಕಾಣೋಣ. Let me just pray and close. ನಾನು ಪ್ರಾರ್ಥನೆ ಮಾಡಿ ಮುಗಿಸ್ತೇನೆ. Father God, we come to you in Jesus' name. ತಂದೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಬಳಿಗೆ ನಾವು ಬರ್ತಾ ಇದ್ದೇವೆ. We pray that you will make us like Paul. ಕರ್ತನೆ, ಪೌಲನ ಹಾಗೆ ನಮ್ಮನ್ನ ಮಾರ್ಪಡಿಸು. That same eagerness, ಅದೇ ರೀತಿಯ ತವಕ, ಉತ್ಸಾಹ, that same Lord boasting about the gospel. ಸುವಾರ್ತೆ ಕುರಿತಾಗಿ ಹೆಮ್ಮೆ ಪಟ್ಟುಕೊಳ್ಳುವಂತ ಆ ಸ್ವಭಾವ. Help us to say truthfully, I am not ashamed of the gospel. ಓ, ಸುವಾರ್ತೆ ಕುರಿತಾಗಿ ನಾವು ನಾಚಿಕೆ ಪಡುವನಲ್ಲ ಎಂಬುದಾಗಿ For it ಯಥಾರ್ಥವಾಗಿ is ಹೇಳಿಕೊಳ್ಳಲಿಕ್ಕೆ the ನಮಗೆ power ಸಾಧ್ಯ of ಮಾಡು. God unto salvation. ಅದು ರಕ್ಷಣೆಗೆ ನಡೆಸುವಂತ ದೇವರ ಬಲ ಸ್ವರೂಪ ಎಂಬುದಾಗಿ ಸಾರಿ ಹೇಳಲಿಕ್ಕೆ ಬಲ ಕೊಡು. Everyone who believes. ನಂಬುವ ಎಲ್ಲರಿಗೂ ಕೂಡ Lord, open our eyes to see the glory of the gospel. ಸುವಾರ್ತೆಯ ಮಹಿಮೆಯನ್ನು ಕಾಣುವ ಹಾಗೆ ನಮ್ಮ ಕಣ್ಣುಗಳನ್ನು ತೆರೆ ಮಾಡು ಸ್ವಾಮಿ. Open our eyes to see how easily you can change people's lives. ಓ, ಜನರ ಜೀವಿತಗಳನ್ನು ಎಷ್ಟು ಸುಲಭವಾಗಿ ನೀನು ಮಾರ್ಪಡಿಸಬಲ್ಲೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಂತೆ ನಮ್ಮ ಕಣ್ಣುಗಳನ್ನು ತೆರೆ. Open our eyes to see that if we simply preach the good news and people simply believe, their life can be changed. ನಾವು ಸರಳವಾಗಿ ಸುವಾರ್ತೆಯನ್ನು ಸಾರುವುದರ ಮೂಲಕ ಮತ್ತು ಜನರು ಸರಳವಾಗಿ ಸುವಾರ್ತೆಯಲ್ಲಿ ನಂಬಿಕೆ ಇಡುವುದರ ಮೂಲಕ ಜೀವಿತಗಳು ಮಾರ್ಪಡುತ್ತವೆ ಎಂಬುದನ್ನು ನಂಬುವುದಕ್ಕಾಗಿ ನಮಗೆ ಕಲಿಸಿಕೊಡು. Show us the glory of your gospel. ನಿನ್ನ ಸುವಾರ್ತೆಯ ಮಹಿಮೆಯನ್ನು ನಮಗೆ ಪ್ರಕಟಪಡಿಸು. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. God bless you.